ವೇದವಾಕ್ಯವನ್ನೆಲ್ಲ ಮೋದದಿಂದನ್ನಡರಿ ಬೋಧಿಸುತ್ತ ಜನರ ವೇದಾವತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನೋ, ಸಾಧುಗಳಿಗೆ ಮಣಿಯುವೆನೋ. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ್ಮನ ಮುಡಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನೋ. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಡ್ಡರನ್ನಾಗಿ ಗೈದ ಶ್ರೀ ತಿಳಿಸಿದ್ದ ಸಿದ್ಧರೂಢರಿಗೆ ನತನಪ್ಪೆ, ಸಿದ್ಧರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜರಿ ಕೇಳುವ ತನಕ ಬಾಳ ಕೂಗುತ್ತಲಿರ್ಪರೇ ಶಾಸ್ತ್ರವೆಂಬುವ ನುಡಿಗಳು. ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ, ತಮ್ಮೆಲ್ಲರಿಗೂ ವಂದಿಸುತ್ತ, ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ಭವರೋಗಿಗಳಾಗಿ ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 5ನೆಯ ಸಂಧಿ 15ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರ ಪ್ರಾಯದಲ್ಲಿ ಮಹಾತ್ಮರು ಯಾವ ಜನ್ಮ ಜನ್ಮಾಂತರದ ಸೃಷ್ಟಿ ಸ್ಥಿತಿ ಲಯವನ್ನ ಮಾಡುವಂಥ ತ್ರೈಮೂರ್ತಿಗಳು, ಮಹಾದೇವತೆಗಳು, ಶ್ರೇಷ್ಠವಾದವರು ಬ್ರಹ್ಮ ವಿಷ್ಣು ಮತ್ತು ರುದ್ರ. ಆ 3 ಜನರ ಕಾರ್ಯವನ್ನ 3 ವ್ಯಕ್ತಿಗಳು 3 ಪ್ರಕಾರವಾಗಿ
ಮಾಡಬಲ್ಲವರು, ಆ ಸಾಮರ್ಥ್ಯ ಶಕ್ತಿ ಉಳ್ಳವರು ಆ ಬ್ರಹ್ಮ ವಿಷ್ಣು ರುದ್ರಾದಿಗಳು. ಅವರೇನು ಮಾಡಿದ್ರು ಅಂತ ಮಹಾ ಕಾರ್ಯ ಅಂದರೆ, ಬ್ರಹ್ಮ ತನ್ನ ಉಪಾಧಿಯ ಸರ್ವಶಕ್ತಿಯಿಂದ ಒಡಗೂಡಿ ಈ ಸೃಷ್ಟಿಯನ್ನು ಮಾಡಿದನ. ಅದಕ್ಕೆ ಬ್ರಹ್ಮಕರ್ತ, ಬ್ರಹ್ಮ ಸೃಷ್ಟಿ ಅಂತೀವಿ. ಅಂತ ಮಹಾ ಶಕ್ತಿ ಸಾಮರ್ಥ್ಯವುಳ್ಳಂಥ ಬ್ರಹ್ಮ, ಆ ದೇವ ಈ ಜಗತ್ತನ್ನ ಸೃಷ್ಟಿ ಮಾಡಿದ. ಆದರೆ ಆತನಿಗೆ ಸೃಷ್ಟಿಯನ್ನ ಮಾಡಬಹುದಾದ ಅಧಿಕಾರ ಉಂಟು, ರಕ್ಷಣೆಯನ್ನ ಮಾಡುವ ಅಧಿಕಾರಕ್ಕಾಗಿ ಇನ್ನೊಬ್ಬ ಉಪಾಧಿಯಿಂದ ವಿಷ್ಣು ದೇವತೆಯಾಗಿ ಈ ಜಗತ್ತನ್ನ ರಕ್ಷಣೆ ಮಾಡಿ 84 ಲಕ್ಷ ಜೀವರಾಶಿಗಳು ಯಾರ ಕೃಪೆಯಿಂದ ಇವತ್ತು ಬದುಕಿದ್ದೀವಿ, ಯಾವ ದೇವತೆ ನಮ್ಮನ್ನು ರಕ್ಷಣೆ ಮಾಡ್ತಾನಂದ್ರೆ ಆ ವಿಷ್ಣು ದೇವತೆ. ಮತ್ತೆ ರುದ್ರನ ಕಾರ್ಯವೇನೆಂದ್ರೆ, ಸೃಷ್ಟಿ ಬ್ರಹ್ಮ ಸೃಷ್ಟಿ ಮಾಡಿದಂಥ ಜಗತ್ತು, ವಿಷ್ಣು ರಕ್ಷಣೆ ಮಾಡುವಂಥ ಜಗತ್ತನ್ನ ಮುಂದೆ ಒಂದು ದಿನ ಪ್ರಳಯಕ್ಕೆ ನಾಶ ಮಾಡುವಂಥ ಸಾಮರ್ಥ್ಯ ಆ ರುದ್ರ ದೇವತೆಗೆ ಉಂಟು ಅಂತ. ಇವು 3 ಕಾರ್ಯ ಘನವಾದ ಕಾರ್ಯ, ಸಾಮಾನ್ಯ ಕಾರ್ಯ ಅಲ್ಲ. ನಾವು ಎಲ್ಲಾದರೂ ಕಾಣುವಂಥ ಒಂದು ಮನುಷ್ಯನಿಗೆ ಏನಾದರೂ ಒಂದು ತುತ್ತು ಅನ್ನ ನೀರನ್ನು ಕೊಡಬಲ್ಲೆವು. ಒಂದು ಪಕ್ಷಿ ಬೇಸಿಗೆಯಲ್ಲಿ ಬಂತು ಅಂದರೆ ಒಂದು ಮುಚ್ಚಳದಲ್ಲಿ ಸ್ವಲ್ಪ ನೀರನ್ನು ಹಾಕಿಡಬಹುದು. ಈ ರೀತಿ ಮಾನವ ತನ್ನ ಅಲ್ಪ ಜ್ಞಾನದಿಂದ ಸಾಮಾನ್ಯ ಕಾರ್ಯವನ್ನು ಮಾಡಬಹುದು ವಿನಃ 84 ಲಕ್ಷ ಜೀವರಾಶಿಗಳನ್ನು ರಕ್ಷಣೆ ಮಾಡುವುದು ನಮ್ಮಿಂದ ಅಸಾಧ್ಯವಾದ ಮಾತು. ಹೀಗೆ 3 ಕಾರ್ಯವನ್ನ ಮಾಡಿದವರು ತ್ರೈಮೂರ್ತಿಗಳು, ಮಹಾದೇವತೆಗಳು ಅಂತ ಪ್ರಸಿದ್ಧಿ. ಆದರೆ ಇಲ್ಲಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತದ ಶ್ರುತಿವಾಕ್ಯ. ಯಾಕೆ ಹೇಳ್ತಾರ ಅಂತ ಸ್ವಲ್ಪ ವಿಚಾರ ಮಾಡೋದು. ಸೃಷ್ಟಿಯನ್ನ ಬ್ರಹ್ಮ ಮಾಡಿದ್ದಾನೆ ಅಂತ ಎಲ್ಲರಿಗೂ ಅನುಭವಕ್ಕಾದ, ಆದರೆ ಸೃಷ್ಟಿಯನ್ನ ಮಾಡಿದ ಬ್ರಹ್ಮನನ್ನ ನಾವ್ಯಾರೂ ನೋಡಿಲ್ಲ. ಈ ಜಗತ್ತನ್ನ ರಕ್ಷಣೆಯನ್ನ ಮಾಡುವಂತ ಒಬ್ಬ ವಿಷ್ಣು ಇದ್ದಾನ ಅಂತ ಎಲ್ಲರಿಗೂ ಗೊತ್ತು, ಆದರೆ ರಕ್ಷಣೆ ಮಾಡುವಂತ ವಿಷ್ಣುವನ್ನ ನೋಡಿಲ್ಲ. ರುದ್ರ ರುದ್ರ ಅಂತೀವಿ, ಆದರೆ ಲಯ ಮಾಡುವಂತ ರುದ್ರನನ್ನು ನಾವು ನೋಡಿಲ್ಲ. ನೋಡದೇ ಇದ್ದರೂ ಕೂಡ ಅವರು ಮಾಡದೆ ಈ ಕಾರ್ಯ ನಡೆಯೋದಿಲ್ಲ, ಅದು ಒಪ್ಪಲೇಬೇಕಾದದ್ದು. ಆದರೂ ಅಪ್ರತ್ಯಕ್ಷವಾಗಿ ಆ 3 ಜನ 3 ಕಾರ್ಯ ಮಾಡಿದ್ರು. ಪ್ರತ್ಯಕ್ಷವಾಗಿ ಯಾರು ಮಾಡಿದ್ದು ನೋಡಿಲ್ಲ. ನೋಡಿದ್ರೆ ಬ್ರಹ್ಮ ಜಗತ್ತನ್ನು ಸೃಷ್ಟಿ ಮಾಡಕ ಏನು ತಗೊಂಡು ಮಾಡಿದ ಅಂತ ಪ್ರಶ್ನೆ ಬರ್ತಾವ. ನೋಡಿ ನಿಂತಿದ್ದಲ್ಲ. ವಿಷ್ಣು ಜಗತ್ತನ್ನು ರಕ್ಷಣೆ ಮಾಡ್ತಾನಂದ್ರೆ ಒಂದು ಲೋಕ ಅಲ್ಲ, 14 ಲೋಕ, ಅತಳ ಇತಳ ಪಾತಾಳ ರಸತಳ ಮೃತ್ಯಲೋಕ, ಪಾತಾಳ ಲೋಕ, ಸ್ವರ್ಗಲೋಕ, ಇಷ್ಟೆಲ್ಲ ಲೋಕದವರಿಗೆ ಹೇಗೆ ರಕ್ಷಣೆ ಮಾಡ್ತಾನ, ಯಾವ ಸಾಧನೆಯಿಂದ ಅಂತ ನೋಡಿ ಬಂದ್ರೆ ಹೇಳಕ್ ಬರ್ತಿತ್ತು. ಹೇಳಿ ನೋಡಕ ನೋಡಿಲ್ಲ. ಹಾಗೆ ಈ ಗುರುವಿಗೆ ಎಂಥ ಶ್ರೇಷ್ಠವಾದ ಕಾರ್ಯ ಅಂದ್ರೆ, ಗುರು ಸಾಕ್ಷಾತ್ ಪರಬ್ರಹ್ಮ, ಪ್ರತ್ಯಕ್ಷವಾಗಿ ಕಾಣುವ ಭಗವಂತ. ಆ ಕಾರಣಕ್ಕಾಗಿ ನ ಗುರುರ್ ಅಧಿಕಂ ಅಂತ ಶ್ರುತಿ ಪ್ರಾಮಾಣದಲ್ಲಿ ಬಂತು. ಪ್ರತ್ಯಕ್ಷ ಅಲ್ರಿ, ಪ್ರತ್ಯಕ್ಷ ಅಂತ ಹೇಳ್ತಾರಲ್ಲ, ಏನು ಒಂದು ಗುರು ಅಧಿಕ ಅಂತ ಹೇಳ್ತಾರೆ.
ಯಾವುದನ್ನು ಸೃಷ್ಟಿ ಮಾಡಲಿಲ್ಲ, ಯಾವುದನ್ನು ರಕ್ಷಣೆ ಮಾಡಲಿಲ್ಲ, ಯಾವುದನ್ನು ಲಯ ಮಾಡಿಲ್ಲ. ಮತ್ತೆ ತನ್ನಗೆ ಬಂದಂಥ ಕಾಲಲ್ಲಿ ನಟ್ಟ ಮುಳ್ಳನ್ನ, ಕಣ್ಣಲ್ಲಿ ಬಿದ್ದಂಥ ಧೂಳನ್ನ ತಾನೇ ನಾಶ ಮಾಡಿಕೊಳ್ಳುವ ಶಕ್ತಿ ಇಲ್ಲ ಅಂದಾಗ ಗುರುವಿಗೆ ಸಾಕ್ಷಾತ್ ಪರಬ್ರಹ್ಮಂತ ಯಾಕೆ ಹೇಳಿತು? ಕಾರಣ ಏನು ಅಂದರೆ, ಗುರು ಬ್ರಹ್ಮ ಜಗತ್ತನ್ನ ಸೃಷ್ಟಿ ಮಾಡಿದ, ಆದರೆ ಗುರುನಾಥ ಏನು ಮಾಡಿದ ಅಂದರೆ ವೇದಗಳ ಶ್ರುತಿಗಳ ಮರ್ಮವನ್ನು ದೃಢ ಅಪರೋಕ್ಷ ಮಾಡಿಕೊಂಡು ಅಜ್ಞಾನವನ್ನು ನಾಶ ಮಾಡಲಿಕ್ಕೆ, ಕತ್ತಲನ್ನು ನಾಶ ಮಾಡುವ ಸೂರ್ಯದಂತೆ ಸರ್ವಜೀವಿಗಳ ಅಜ್ಞಾನವನ್ನು ನಾಶ ಮಾಡೋದಕ್ಕೋಸ್ಕರವಾಗಿ ಆತ ಜ್ಞಾನದ ಬೆಳಕನ್ನು ಸೃಷ್ಟಿ ಮಾಡಿದ. ಜ್ಞಾನದ ಬೆಳಕು ಒಂದೇ ಕಾರ್ಯ ಅವನೇ ಮಾಡಿದ. ಮತ್ತೆ ರಕ್ಷಣೆ ಏನು ಮಾಡಿದ? ರಕ್ಷಣೆ ಏನು ಮಾಡಿದ್ನಪ್ಪ ಅಂದರೆ, ನಿನಗೆ ಅತ್ಯಂತ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಅಜ್ಞಾನವನ್ನು ಏನು ಮಾಡಿದ? ಕಳೆದು ನಿನಗೆ ಬೋಧ ಮಾಡಿದಂಥ ಜ್ಞಾನವನ್ನು ಭದ್ರ ಮಾಡಿದ, ಶ್ರವಣ ಮಾಡಿದ, ಇಲ್ಲಿ ಮನನ ಮಾಡೋದು ಭದ್ರ ವಿಷ್ಣು ರೂಪವಾಗಿ. ಮತ್ತೆ ಲಯ ಏನು ಮಾಡಿದ ಅಂದರೆ, ನಿನಗೆ ಜನ್ಮ ಜನ್ಮಾಂತರದಿಂದ ಯಾವ ಭವರೋಗಕ್ಕೆ ಒಳಗಾಗಿ, ಭವದುಃಖಕ್ಕೆ ಒಳಗಾಗಿ ನೀನು ಅತ್ಯಂತ ದುಃಖದಲ್ಲಿ ಇದ್ದೆಲ್ಲ, ಆ ದುಃಖವನ್ನು ನಾಶ ಮಾಡಿದ ನೋಡ್ರಿ. ಏನು ಒಬ್ಬನೇ ಗುರು ಮಾಡಿದ್ನೋ 3 ಜನ ಮಾಡ್ಯಾರ? ಒಬ್ಬ ಗುರುವೇ ಶ್ರವಣವನ್ನು ಮಾಡಿ, ಅವನೇ ಅಲ್ಲ ಶ್ರವಣ ಸೃಷ್ಟಿ ಮಾಡಿದ್ದು, ಮನನ ಮಾಡಿಸು ಅವನೇ ಅಲ್ಲ, ನಿಧಿಧ್ಯಾಸನ ಮಾಡಿಸೋದು ಅವನೇ. ಹೀಗೆ ಆ ಬ್ರಹ್ಮ ವಿಷ್ಣು ರುದ್ರ 3 ಕಾರ್ಯ 3 ಜನ ಮಾಡಿದರೂ ಕೂಡ ಅವೆಲ್ಲವೂ ನಾಶಕ್ಕೊಳಗಾದಂಥ ಕಾರ್ಯ ಮಾಡಿದರೆ ವಿನಃ ಈ ಗುರುನಾಥ ರಕ್ಷಣೆ ಮಾಡುವಂಥ ಕಾರ್ಯ ಮಾಡಿದ ನೋಡ್ರಿ. ಹಾಗಾಗಿ ಗುರುವಿಗೆ ಸಾಕ್ಷಾತ್ ಗುರು ಪರಬ್ರಹ್ಮ ಅಂತ ಕರೀತಾರೆ. ಅಂಥ ಒಬ್ಬ ಪರಮಜ್ಞಾನಿ, ಪರಮ ಸುಜ್ಞಾನಿ, ಪರಮ ಸಮಾಧಿ ಸ್ಥಿತಿಯನ್ನು ಪಡೆದಂಥ ಒಬ್ಬ ಯೋಗಿ, ಅವನಿಂದ ಏನು ಪ್ರಯೋಜನ ಈ ಲೋಕಕ್ಕಂದ್ರೆ, ಮಹಾತ್ಮರು ಮುಂದೆ ಹೇಳ್ತಾರ ಸೂತ್ರದಲ್ಲಿ, ಅಂಥ ಒಂದು ಯೋಗಿಯ ಕುಲ ಕೋಟಿ ಬಂಧು ಬಾಂಧವರನ್ನು ಅನುರಾಗದಿಂದವೇ ಮುಕ್ತಿ ಪಡೆಯುವರಂದ್ರು. ಏನು ಪಡಿತಾರೆ? ಅತ್ಯಂತ ದುಃಖ ನಿವೃತ್ತಿಯನ್ನ ಮಾಡಿಕೊಂಡು ಸಾಧನಾ ಮಾರ್ಗದಿಂದ ಅವರು ಪರಮಾನಂದ ಪ್ರಾಪ್ತಿಯನ್ನ ಪಡೆಯುವರು ಅಂದ್ರು. ಎದರಿಂದ ಅಂದರೆ, ಒಬ್ಬ ಕುಲಕೋಟಿ ಬಾಂಧವರು ಅನುರಾಗದಿಂದವೇ ಅಂದರೆ ಯಾವುದೇ ಒಂದು ಕಷ್ಟ ಪಡಲಾರದೆ ಅವರು ಆನಂದ ಪಡಬಹುದು ನೋಡು. ಮಹಾತ್ಮರು ಯಾಕೆ ಹೇಳ್ತಾರಂದ್ರೆ, ಒಬ್ಬ ಜ್ಞಾನ ಯೋಗಿಯ ಸಂಘದಿಂದ ಯಾರ್ಯಾರು ಉದ್ಧಾರ ಆಗ್ತಾರ ಅನ್ನುವ ಮಾತನ್ನು ಈ ಸೂತ್ರದಲ್ಲಿ ಆಧಾರವಾಗಿ ಇಟ್ಟುಕೊಂಡು ಹೇಳ್ತಾರೆ. ಹೀಗೆ ಬಹಿರಂಗದ 4 ಅಂತರಂಗದ 4 ಸಮಾಧಿಗಳನ್ನು ತನ್ನ ಸ್ವರೂಪ ಸ್ಥಿತಿಯಲ್ಲೇ ಇಟ್ಟುಕೊಂಡು ಇರುವಂಥ ಆ ಪುಣ್ಯಾತ್ಮನ
ಪ್ರಭಾವದಿಂದ. ಯೋಗಿಯ ಬಂಧುಗಳು ಮತ್ತು ಅವರ ಸಂಬಂಧಿಗಳು, ಕುಲಕೋಟಿ ಬಂಧು ಬಾಂಧವರು ಇವರೆಲ್ಲರೂ ಆಯಾಸ ಪಡಬೇಕಾಗಿಲ್ಲ. ಅನಾಯಾಸದಿಂದ ಮುಕ್ತಿಯನ್ನು ಪಡೆಬರು ಅಂತ ಹೇಳ್ತಾರೆ ಮಹಾತ್ಮರು. ಹಾಗೆ ಕಾರಣ ಏನು? ಅಂಥ ಯೋಗಿಯ ಸಂಘದಿಂದ ಅವನ ಸ್ತುತಿಯನ್ನು ಮಾಡುವುದರಿಂದ, ಅಂಥ ಯೋಗಿಯ ಪುಣ್ಯ ಕಾರ್ಯಗಳ ಸೇವಾದಿಗಳನ್ನು ಮಾಡುವುದರಿಂದ, ಆ ಸ್ತುತಿಯ ಫಲದಿಂದ, ತಾನು ಮಾಡಿದ ಸೇವಾ ಫಲದಿಂದ ಅವನು ಪುಣ್ಯ ಪ್ರಭಾವಶಾಲಿಯಾಗಿ ಅಂಥ ಮಹಾತ್ಮರ ಸಂಘವನ್ನು ಮಾಡಿ, ಅಂಥ ಮಹಾತ್ಮರ ಸ್ತುತಿಯನ್ನು ಮಾಡಿ ಮೋಕ್ಷ ಕಾರ್ಯಕ್ಕೆ ಪ್ರಭಾವಿಗಳಾಗಲಿ ಅಂತ ಈ ಮಾತು ಹೇಳ್ತಾರೆ ಅವರು. ಪ್ರಭಾವ ಆಗ್ತದ. ಎಷ್ಟೋ ಈ ವಿಚಾರವನ್ನು ಕೇಳಿದಾಗ ಎಲ್ಲ ಪ್ರಭಾವಶಾಲಿಗಳಾಗಿಲ್ಲ. ಇಂತೆಲ್ಲ ಹೋಗಿದ್ದೀವಿ, ಅವರ ದರ್ಶನದಿಂದ ಹಿಂಗಾಯ್ತು ನಮಗಂದ್ರೆ ಮತ್ತೆ ಇನ್ನೊಬ್ರು ಹೋಗ್ತಾರೆ. ಯಾಕ? ಇದು ಪ್ರಭಾವ ಬೀರ್ತದಂತ. ಹಾಗೆ ಇದು ಹೇಗೆ ವಿಚಾರ ಮಾಡಬೇಕು ಅಂದ್ರೆ ಮುಂದೆ ಹೇಳ್ತಾರೆ ಅವರು. ಯೋಗಿ ಪ್ರತ್ಯಾಹಾರವಾಗಿ ತನಗೆ ಸಿದ್ಧಿಯಾಗಲು 11 ಕುಲವನ್ನು ಅನುರಾಗದಿಂದ ಒಡಗೂಡಿ ಮುಕ್ತನೆನಿಸುವನು. ಇದು ಆಗಮ ಸಿದ್ಧ ಅಂಗನೆ ನಂಬುವುದು. ಈಗ ನಾನು ಹೇಳುವಂಥ ಮಾತು ಸ್ವಂತ ಮಾತಲ್ಲ, ಇದು ಆಗಮದಲ್ಲಿ ಪ್ರಸಿದ್ಧಿಯಾದ ಅನುಭವದ ಮಾತು. ಯೋಗಿಯು ಯಾವಾಗ ಪ್ರತ್ಯಾಹಾರವೆಂಬ ಅಂತರಂಗದ ಸಾಧನೆಗಳು ಅವುಗಳನ್ನು ಸಾಧ್ಯ ಯಾರು ಮಾಡಿಕೊಂತಾರ, ಆವಾಗಲೇ ತಾಯಿಯ ಸಂಬಂಧಗಳಾದ 11 ಕುಲ ಅಂದ್ರು. ಕುಲ ಅವ್ರಿಗೆ ಸಂಬಂಧಪಟ್ಟು ಅವರೆಲ್ಲ ಕೂಡಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಅವ್ರು ಹೇಳಿದ್ರು. ನಮ್ಮ ಅನುಭವ ಬರೋಕಲ್ಲ. ಇದೇ ಶಕ್ತಿನಗರದಲ್ಲಿ, ಇದೇ ಜಾಗದಲ್ಲಿ ಒಬ್ಬ ಜ್ಞಾನಿಯ ಪ್ರಭಾವದಿಂದ, ಒಬ್ಬ ಜ್ಞಾನಿಯ ಸಂಘದಿಂದ ಆತನ ಸ್ತುತಿಯನ್ನು, ಆತನ ಸೇವಾದಿಗಳನ್ನು ಯಾರೋ ಒಬ್ಬ ಜ್ಞಾನಿ ಹೇಳಿದ, ಯಾರೋ ಒಬ್ಬ ಸಾಧಕ ಅದನ್ನು ಬೇಡಿದ ಒಬ್ಬ ಸಾಧಕ, ಹೇಳಿದ ಒಬ್ಬ ಜ್ಞಾನಿ. ಈ ಸಂಘದಿಂದ ಎಷ್ಟು ಕುಲಗಳು ಉದ್ಧಾರ ಆದವು ನೀವೇ ವಿಚಾರ ಮಾಡ್ರಿ. ನಮ್ಮಲ್ಲಿ ಅನುಭವಕ್ಕೆ ಇಲ್ಲದ ಯಾವ ವಿಷಯಗಳಿಲ್ಲ. ಒಬ್ಬ ವ್ಯಕ್ತಿ ಮನೆಯಲ್ಲಿ ಈ ಕಡೆ ಮುಖ ಮಾಡಿನಂದ್ರೆ ಅವನಿಂದ 4 ಮಂದಿ ಮುಖ ಮಾಡಿದರು. ಆ 4 ಮಂದಿಯಿಂದ ಅವರ ಸಂಬಂಧಿಗಳು 4 ಮಂದಿ ಮುಖ ಮಾಡಿದರು. ಅವರಿಂದ ಅವರ ಸಂಬಂಧಿಗಳು 4 ಮಂದಿ ಮುಖ ಮಾಡಿದರು. ಎಷ್ಟು ಜನ ಉದ್ಧಾರ ಆದ್ರು? ಯಾತಕ್ಕಾಗಿ ಅಂದ್ರೆ ಆಗಮ ಸಿದ್ಧಾಂತರ ಸುಳ್ಳಲ್ಲ. ಆದರೆ ಇದು ಬಹಳ ಜನ ಒಪ್ಪಕ್ಕಾಗದಲ್ಲ. ನಮ್ಮವರಿಗೆ ಒಪ್ಪಿಗೆಲ್ಲದ ಮಾತೇ ಇಲ್ಲ, ಅನುಭವಕ್ಕಾದ ನಮ್ಮವರಿಗೆ. ಹಾಗಾಗಿ ತಾಯಿಯ ಸಂಬಂಧಗಳಾದ 11 ಕುಲಗಳನ್ನು ಕೂಡಿ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಿದರು. ಮತ್ತು ಧಾರಣವೆಂಬ ಅಂಗವನ್ನು ಸಾಧಿಸಿದಂಥ ಯೋಗಿ, ಆ ವರಯೋಗಿ ಧಾರಣ ತನಗಾಗಲು ಅದರೆಂದೇ ನಿರುತ 21 ಕುಲವನ್ನು
ಹರುಷದಿಂದವೇ ಮಹಾಭವಶರದಯ್ಯನು ಉತ್ತರಿಸಿ ತಾನು ಐದವನು ಅಮೃತವ. ಹೀಗೆ ಧಾರಣ ಅಂಗ ಪ್ರಾಪ್ತಿಯಾಗಿತ್ತು ಅಂದ್ರೆ ಇವೆಲ್ಲ ಹಾಗೆ ಆಗಿರ್ತಾವ. ಒಂದೊಂದು ಅಂಗದಲ್ಲಿ ಇಷ್ಟು ಸಾಮರ್ಥ್ಯ ಅಂದ್ರೆ ಆ ಸರ್ವಾಂಗ ಸಿದ್ಧಿ ಪಡೆದಂತ ಯೋಗಿಯಲ್ಲಿ ಏನಿಲ್ಲಂತಿದ್ದಿ. ಅದಕ್ಕಾಗಿ ಯಾವ ಯೋಗಿ ಮೊದಲು ಹೇಳಿದ ನಾಭಿ ಮೊದಲಾದ 5 ಕ್ಷೇತ್ರಗಳಲ್ಲಿ ಅಂತಂದಲ್ಲ ಗೊತ್ತಲಿಂದ ಭ್ರೂ ಮಧ್ಯ, ನಾಭಿ, ಬ್ರಹ್ಮರಂಧ್ರ, ಸಹಸ್ರದಳ ಇಲ್ಲಿ ಇದ್ದಂಥ ಸಾಧನೆ ಮಾಡಿದವನು ತಂದೆಯ ಸಂಬಂಧಗಳಾದ 21 ಕುಲಗಳನ್ನು ಅಂದ್ರು. ಅವ 11 21. ಮತ್ತೆ ಏನ್ ದಾಡ್ತಾರಂದ್ರೆ ಪ್ರಯತ್ನ ಮಾಡಿದರೆ, ನಾವು ಹೇಳಿದಂತೆ ನೀನು ನಂಬಿದರೆ ಮೃತ್ಯುವನ್ನೇ ದಾಡ್ತಾರಂದ್ರೆ ಮುಕ್ತಿಯನ್ನು ಹೊಂದುತ್ತಾರಂತ ಅರ್ಥ. ಭವಸಾಗರವನ್ನು ದಾಟಿ ಅಮೃತತ್ವವನ್ನು ಪಡಿತಾರಂದ್ರೆ ಸುಖ ಆನಂದವನ್ನೇ ಪ್ರಾಪ್ತಿ ಮಾಡಿಕೊಂತಾರೆ ವಿನ ದುಃಖ ಇಲ್ಲ ಅಂತವ್ರಿಗೆ. ಹೇಗೆ ಒಬ್ಬ ವ್ಯಕ್ತಿ ಇದನ್ನ ಹೇಗೆ ಸಾಧ್ಯ ಅಂದ್ರೆ ಒಂದು ದೃಷ್ಟಾಂತ ಕೊಡ್ತಾರೆ. ಒಬ್ಬನೇ ಒಬ್ಬ ನದಿಯ ದಡದ ಈಚೆಗಿರುವಂತ ಅಂಬಿಗ ಆಚೆ ದಡಕ್ಕೆ ಹೋಗುವಾಗ ಆ ಒಬ್ಬನೇ ಯಾವ ದಡದಲ್ಲಿದ್ದಂಥ ಅಂಬಿಗ ತನ್ನ ಪುಟ್ಟಿಯಲ್ಲಿ ಕೂಡ್ತಂತ ಎಲ್ಲ ಜನಗಳನ್ನ ಆ ದಡಕ್ಕೆ ಸುಲಭವಾಗಿ ಮುಟ್ಟಿಸ್ತಾನೆ. ಸುಲಭ ಕೂಡೋದೊಂದಷ್ಟೇ ಕೆಲಸ. ಅವ್ರಿಗೆ ಹುಟ್ಟಾಕದ ಅದನ್ನಲ್ಲಿ ಹುಟ್ಟಿಲ್ಲ, ಇನ್ನೊಂದಿಲ್ಲ, ಆರಾಮ್ ಮಾತಾಡ್ಕೊಂತ ಅನ್ನೋದ್ರಾಗ ಬಂದ ಬಿಡ್ತದ. ಒಬ್ಬನೇ ಹರಗೋಲಿನಲ್ಲಿ ಕುಂತಂತ 21 ಮಂದಿನ ದಾಟಿಸ್ತಾನಿಲ್ಲ. ಅದರಂತೆ ಒಬ್ಬ ಜ್ಞಾನಿಯ ಸಂಬಂಧದಲ್ಲಿ ಇರುವಂತ ವ್ಯಕ್ತಿಗೆ ನೀವೇನು ಕಷ್ಟಪಡಬೇಕಾಗಿಲ್ಲ, ನಿರಾಯಾಸದಿಂದ ಆ ಕಡೆ ಭವಸಾಗರವನ್ನು ಮುಟ್ಟಿಸುತ್ತಾನೆ ಅಂತ ಅಭಿಪ್ರಾಯ. ಹಾಗಾಗಿ ಇಷ್ಟೇ ಅಲ್ಲದೆ ಅಂಥ ಯೋಗಿಯು ಧ್ಯಾನ ಅನ್ನುವ ಅಂಗ, ಧ್ಯಾನ ಅಂದ್ರೆ ಏನಂತ ಹೇಳಲ್ಲ, ಮೊದಲು ಅಲ್ಲಿಗೆ ಹೋಗಿ ಮತ್ತೆ ಸ್ವರೂಪಕ್ಕೆ ಹೋದವರಿಗೆ ಅಂತ ಕುಲ 21 ಆ ಕುಲದ ಬಂಧುಗಳನ್ನು ಒಲಿದು ಒಡಗೂಡಿ ಯೋಗೀಶ್ವರನು ಅಲಸದ ಅಮೃತ ಸಿದ್ಧಿ ಪಡೆವನು. ಆ ಧ್ಯಾನದ ಬಲದಿಂದೇ ಲಲಿತಾಂಗಿ ನಿಜವಿದೊಂದು ಅಂದ್ರೆ ಮೈತ್ರಾದೇವಿ ಆ ಧ್ಯಾನದ ಬಲದ ಸಾಮರ್ಥ್ಯದಿಂದ ಏನ್ ಧ್ಯಾನ ಮಾಡೋದಿಲ್ಲಿ ಮೊದಲು ಹೇಳಿವಲ್ಲ, ಧ್ಯಾನ ಅಂದ್ರೆ ಏನು ಅಂತ. ಆ ಯೋಗಿವರನು ಕುಲ 21 ಕುಲವನು ಆ ಕುಲದ ಬಂಧು ಬಾಂಧವರನ್ನು ಮೊದಲು ಹೇಳಿನಿಲ್ಲ ಅಂತ. ಹೀಗೆ ಆ ಸಂಬಂಧದಿಂದ ಕೂಡಿಕೊಂಡು ಎಲ್ಲರೂ ಮೋಕ್ಷವನ್ನು ಹೊಂದುತ್ತಾರೆ. ಎಲ್ಲರೂ ಹೊಂದ್ತಾರೆ, ಯಾರಿಗೆ ಹೋಗೋದಿಲ್ಲ ಅನ್ನೋದು ಅನುಮಾನ ಇಲ್ಲ ಅಂತಾರ. ಹೆಚ್ಚಿಗೆ ಜನರನ್ನೇ ಉದ್ಧಾರ ಮಾಡುವ ಶಕ್ತಿ ಉಳ್ಳವನು ಆಗಿರುವರು ಅನ್ನುವ ಭಾವ. ಉದಾಹರಣೆ, ಕತ್ತಲದಲ್ಲಿ ನಾವೆಲ್ಲರೂ ಹೊರಟಿವಿ. ಕತ್ತಲು ದಾರಿ ಹೋಗೋದು ಒಂದೇ ಊರಿಗೆ, ಕತ್ತಲಾದ ಆ ಕತ್ತಲ ಸಮಯದಲ್ಲಿ ಒಬ್ಬ ವ್ಯಕ್ತಿ ಒಂದು 4-6 ಶೆಲ್ಲಿನ ಬ್ಯಾಟ್ರಿ ಇತ್ತು, ಅವನು ಬೆಳಕು ಹಾಕಿದ. ಬೆಳಕು ಟಾರ್ಚ್ ಯಾರ ಕೈಯಾಗದ? ಅವನ ಕೈಯಾಗದ. ಆ ಬೆಳಕು ಅವನೊಬ್ಬನಿಗೆ ದಾರಿ ತೋರಿಸ್ತದೆ. ಆ ಬೆಳಕು ಒಬ್ಬನಿಗೆ ದಾರಿ ತೋರಿಸಂಗಿಲ್ಲ, ಅವನ ಜೊತೆಗೆ ಯಾರ್ಯಾರು ಹೋಗ್ತಾರ ಎಲ್ಲರಿಗೂ ದಾರಿ ತೋರಿಸ್ತದ. ಎಲ್ಲರೂ ಅನಾಯಾಸದಿಂದ ಅದು ಊರಿಗೆ ಹೋಗಿ ಮುಟ್ತಾರ ಅಂತ ಅರ್ಥ ಮಾಡಬೇಕು.
ಅವನ ಜೊತೆಗೆ ಯಾರು ಹೊಂಟಾರ ಮನೆ ಮಕ್ಕಂಡ್ರು ಹೋಗ್ತಾರೇನು? ಅವನ ಜೊತೆಗೆ ಯಾರು ದಾರಿ ನಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ನಿರಾಯಾಸವಾಗಿ ಅವನಿಗೆ ಆಯಾಸ ಬೆಳಕು ಹಿಡ್ಕೊಂಡು ಇನ್ನು ಕೈ ಅವನಿಗೆ ನೋಯ್ಬೋದು, ನಡೆಯೋರಿಗೇನಲ್ಲ. ಅದೇ ಪ್ರಕಾರವಾಗಿ ಯೋಗಿ ಇವರನ್ನ ಸಮೀಪದಿಂದ ಹೋಗುವಂಥವರಿಗೆ ಆ ಯೋಗಿ ಎಲ್ಲಿಗೆ ಹೋಗಿ ಮುಟ್ಟ್ಯಾನ ಅಲ್ಲಿಗೆ ನೀವು ಹೋಗಿ ಮುಟ್ಟುತ್ತೀರಿ ಅಂತ ಅರ್ಥ ಅದು. ಹಾಗಾಗಿ ಮತ್ತೆ ಯೋಗಿ ಕುಲವನೇಕು ಉತ್ತರ ಶತವನ ಆ ಕುಲಬಂಧು ಬಳಗವನು ಎಲ್ಲವನು ಉದ್ಧರಿಸಿ ತನ್ನ ಸುಲಭವೆನಿಪ ಸಮಾಧಿಯ ಸತ್ವದಳು ಯೋಗಿ ನಲಿದು ಐದುವನು ಮುಕ್ತಿ ಸುಖವನು ಅಂದ್ರು. ಆತ ಜ್ಞಾನಿ ಯೋಗಿ ಸಮಾಧಿ ಮಾಡ್ಯಾನವನು. ಆತನ ಏಕಾಗ್ರ ಚಿತ್ತದ ಸತ್ವದಳು ಅಂದ್ರೆ ಸಾಮರ್ಥ್ಯದಿಂದ, ಶಕ್ತಿಗಳು ಸಾಮರ್ಥ್ಯ ಅಂತ ಆತನಲ್ಲಿ ಸಾಮರ್ಥ್ಯ ಅದ. ಬ್ಯಾಟ್ರಿಯಲ್ಲಿ ಬೆಳಕಿನ ಸಾಮರ್ಥ್ಯ ಅದಿಲ್ಲ. ಬೆಳಕಿನ ಸಾಮರ್ಥ್ಯ ಬ್ಯಾಟ್ರಿಯಲ್ಲಿ ಇದ್ದಿಲ್ಲ ಅಂದ್ರೆ ಬ್ಯಾಟ್ರಿ ಉಪಯೋಗ ಬರ್ತದಿಲ್ಲ. ಆ ಸಾಮರ್ಥ್ಯ ಅಂತ ಬೆಳಕು ಬರ್ತದ. ಹಾಗಾಗಿ ಏಕೋತ್ತರ ಅಂದ್ರೆ ಏಕ ಒಂದು, ಉತ್ತರ ಅಂದ್ರೆ 101. ಆ 101 ಕುಲವನ್ನು ಕುಲಬಂಧು ಬಳಗವನ್ನೆಲ್ಲವನು ಉದ್ಧರಿಸಿ ಏನ್ ಮಾಡ್ತಾನವನು? ಅವನ್ನ ಕತ್ತರಿಸಂಗಿಲ್ಲ, ಅವನು ಉದ್ಧಾರ ಮಾಡ್ತಾರ. ದಾಟಿಸಿ, ಎದರಿಂದ ದಾಟಿಸ್ತಾರ? ದುಃಖದಿಂದ ದಾಟಿಸಿ, ಭವದಿಂದ ದಾಟಿಸಿ, ಮುಕ್ತಿಯ ದಡವನ್ನ ಸೇರಿಸಿ ಸಂತೋಷಪಟ್ಟು ಇರುವವನು ಅಂದ್ರು. ಅಂಬಿಗ ಹೋಗ್ಯನ ಸಂತೋಷ ಪಡ್ತಾನಿಲ್ಲ, ಎಲ್ಲರೂ ತನ್ನ ಪುಟ್ಟಿಯಲ್ಲಿ ಬಂದಾಗ ಭಾಳ ಅಲ್ಲ ಅವನಿಗೆ. ಯಾಕಂದ್ರೆ ಅವನಿಗೆ ಜವಾಬ್ದಾರಿ ಅದ. ದಾರಿಯಲ್ಲಿ ಏನಾನು ಹೆಚ್ಚು ಕಡಿಮೆ ಆಗಿ ಏನಾನು ಆಯ್ತಂದ್ರೆ ಅವನಿಗೆ ದುಃಖ ಆಗ್ತದೆ. ಯಾಕಂದ್ರೆ ತನ್ನ ನಂಬಿ ತನ್ನ ಪುಟ್ಟಿಯಲ್ಲಿ ಕುಂತಾರಂದ್ರೆ ಅವ್ರಿಗೇನು ತೊಂದರೆ ಆಗಲಾರ್ದಂಗ ದಡ ಮುಟ್ಟಿಸುವುದು ಅವನ ಕರ್ತವ್ಯ. ಎಲ್ಲರ ಪರವಾಗಿ ಯಾವಾಗ ಹುಟ್ಟು ಹಾಕುವಾಗ ನೋಡ್ರಿ ನಾವು ಹೋಗಿ ಗಪ್ಪನ ಕುಂದಿರ್ತೀವಿ. ಆದ್ರೆ ಅಂಬಿಗ ಮಾತ್ರ ಗಂಗಾ ಮಾತೆಯನ್ನ ನೆನೆಸಿ ಸ್ಮರಿಸಿ ಧ್ಯಾನಿಸಿನೇ ಹುಟ್ಟಾಕ್ತಾನ. ತಾನು ದಾಟಕ ಏನ್ ತೊಂದಿಲ್ಲ, ಎಷ್ಟು ಸಲ ದಾಟಿದ್ರೆ ಬರ್ತಾನ. ಪ್ರತಿ ಸಲ ಯಾಕ ಇದನ್ನ ಬೇಡ್ತಾನಂದ್ರೆ ತನ್ನ ಪುಟ್ಟಿಯಲ್ಲಿ ತನ್ನ ನಂಬಿ ಕುಂತಾರಲ್ಲಪ್ಪ, ಅವ್ರಿಗೋಸ್ಕರ ಅವರ ಪರವಾಗಿ ಅವನು ಗಂಗಾ ಮಾತೆ ಧ್ಯಾನ ಮಾಡ್ತಾನ. ತಾಯಿ ಸುಲಭವಾಗಿ ನಮ್ಮನ್ನ ದಾಟಿಸು. ಅದಕ್ಕೆ ನೀವೆಲ್ಲರೂ ಸುಮ್ಮನೆ ಕುಂತು ಕೂಡ ಆ ಯೋಗಿಯವರ ಚಿಂತೆ ಮಾಡ್ತಾನ. ಈ ಭವಸಾಗರಲ್ಲಿ ಬಿದ್ದಂತ ನಮ್ಮ ಬಂಧು ಆಗಲಿ ಬಳಗ ಆಗಲಿ ನೆಚ್ಚಿದವರಾಗಲಿ ಎಲ್ಲರೂ ಕೂಡ ಇಂಥ ಮುಕ್ತಿ ಸುಖವನ್ನು ಹೊಂದಲಿ, ಅದಕ್ಕೆ ಪ್ರೇರಣೆ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂತ ಅವನು ಚಿಂತೆ ಮಾಡ್ತಾನೆ. ಅಂಬಿಗ ಚಿಂತೆ ಮಾಡಿದಂಗ ಇಲ್ಲಿ ಮಹಾತ್ಮರು ಚಿಂತೆ ಮಾಡ್ತಾರೆ. ಎದಕ್ಕೆ? ಭವದಿಂದ ನಿನ್ನ ಕಡೆಗೆ ಮಾಡ್ಲಿಕ್ಕೋಸ್ಕರವಾಗಿ. ಆತಗೇನು ಕಡಿಮೆ ಆಗಿಲ್ಲ. ಅವನೊಬ್ಬನೇ ಹೋಗಿ ಒಬ್ಬನೇ ಬರುವುದಲ್ಲ. ಅವನು ಒಬ್ಬನೇ ಹೋಗಿ ಒಬ್ಬನ ಬರ್ಬೇಕಾದ್ರೆ ಅವನ ಕೆಲಸನೇ ಏನದ? ತಂದಂತ ಏನು ಕೆಲಸ ಇಲ್ಲ. ಸುಮ್ಮನೆ ಮುಂಜಾನೆ ಎದ್ದೇಳೋದು, ಹೊರಗೋಲು ಹುಟ್ಟಾಕಂತ ಈ ಕಡೆ ಬಂದೆ, ಈರ್ದಾಡೋದ್ರಿಂದ ಆ ಕಡೆ ಹೋದೆ, ಏನಂತಾರೆ ಅವನಿಗೆ? ಹುಚ್ಚ ಅಂತಾರೆ. ಅದ್ರಂಗ ಜ್ಞಾನಿಗಳು ಕೂಡ ಈ ಜಗತ್ತಿನಲ್ಲಿ ಈ ಕಾರ್ಯ ಮಾಡ್ತಾರಂದ್ರೆ ಯಾರಿಗೋಸ್ಕರ? ತಮಗೋಸ್ಕರ ಅಲ್ಲ. ತಮ್ಗೇನು ಬೇಕಾಗಿದೆ? ಈ ಕಡೆಯಿಂದ ಆ ಕಡೆ ಹೋಗೋದು ಬೇಕಾಗಿಲ್ಲ, ಆ ಕಡೆಯಿಂದ ಈ ಕಡೆ ಬರೋದು ಏನು ಮಾಡೋದಿಲ್ಲ. ಆದರೆ ಈ ಕಡೆ ಇದ್ದವನ್ನ ಆ ಕಡೆ ಒಯ್ಯೋದಕ್ಕೆ ಆ ಒಂದು ಅಂಬಿಗ ಕಾರ್ಯ ಮಾಡದಂತೆ ಜ್ಞಾನಿಗಳು ಜಗತ್ತಿನಲ್ಲಿ ಭವರೋಗದಲ್ಲಿ ಬಿದ್ದವರನ್ನ ಮುಕ್ತರನ್ನಾಗಿ ಮಾಡೋದಕ್ಕಾಗಿ ಅವರು ಸಾಮರ್ಥ್ಯ ಶಕ್ತಿಯನ್ನ ಪ್ರಯೋಗ ಮಾಡ್ತಾರೆ. ಇಲ್ಲಂದ್ರೆ ಯಾಕೆ ಮಾಡ್ತಾರ? ಅವ್ರು ಏನ್ ಕೆಲಸ? ಹಾಗಾಗಿ
ಎರಡು ಅವಸ್ಥೆಗಳು ಯೋಗಿಗೆ ಸಮಹಾಯಿತೆಯೆಂದು ವರ ಉತ್ಥಾನವೆಂದು ಇವನಿಂತು ತರುಣಿ ನೀನು ಅರಿವದು ಆಗಮ ಅನುಮತ ವಿಡಿದು ವರವೇ ನಾನಿದು ತತ್ವವೆನಿಪಂತೆ. ಹೇ ಪ್ರೌಢಾವಸ್ಥೆಯಲ್ಲಿರುವಂಥ ಮೈತ್ರಾದೇವಿ, ಯಾಕಂದ್ರೆ ಬಹಳ ಜನಕ್ಕೆ ಸಂಸಾರ ಎಲ್ಲ ಸಾಕಾಗಿ ಮುಗಿದ ಮೇಲೆ ಪಾರಮಾರ್ಥದ ಕಡೆ ಮುಖ ಮಾಡುವಂಥ ವ್ಯಕ್ತಿಗಳು ಎಷ್ಟೋ ಮಂದಿ ಯಾರ. ಆದರೆ ನಿನಗೆ ಯೌವನಾದ ರಾಜ ಮನೆತನದ ಮಗಳಾಗಿದ್ದಿ ಮತ್ತು ಬೇಕಾದಷ್ಟು ಬಾಹ್ಯದ ಸಂಪತ್ತು ಉಳ್ಳವಳು, ಸೌಖ್ಯದಿಂದಿರುವವಳು. ನಿನ್ನಂಥವಳಿಗೆ ಈ ಒಂದು ಭವಸಾಗರವನ್ನು ದಾಟಿ ಮುಕ್ತಿಯನ್ನು ಪಡಿಲಿಕ್ಕೆ ಈ ಜನ್ಮ ಬಂದದಂತ ವಿಚಾರಶಾಲಿಯಾಗಿ ಯೌವನದಲ್ಲಿ ವಿಷಯದ ಅಪೇಕ್ಷೆ ಮಾಡುವಂಥ ಜನಗಳ ಜಗತ್ತಿನಲ್ಲಿ ಆ ವಿಷಯದ ಆಶೆಯನ್ನು ತೊರೆದು ಈಶನ ಕಡೆ ಮುಖ ಮಾಡಿದ್ದಲ್ಲ, ಅದು ಈ ವಯಸ್ಸಿನಲ್ಲಿ ಅಂದರೆ ಇದು ಕಠಿಣವಾದ ತಪಸ್ಸಲ್ಲ, ಮಹಾ ತಪಸ್ಸು. ಯಾಕಂದ್ರೆ ಇದು ಬಹಳ ವಿಚಾರ ಮಾಡವ ಶಾಸ್ತ್ರ. ಮೇಲೆ ಮೇಲೆ ಹೊಡೆಯುವವ, ಆಳವಾಗಿ ಇಳಿಯುವವ. ಕಾರಣ ವಿಚಾರ ಮಾಡಬೇಕು. ಈಗ ನಮಗೆ ಜಾಗ್ರಾವಸ್ಥೆ ದಾಟಿ ನಿದ್ರಾವಸ್ಥೆ ಬರ್ತದಂದ್ರೆ ನಿದ್ರೆಯನ್ನು ದೂರ ಮಾಡೋದಕ್ಕೆ ಯಾವುದೇ ನಾವು ಸಾಧನವನ್ನು ಮಾಡೋದು ಬೇಕಾಗಿಲ್ಲ. ಯಾಕೆ ಬೇಕಾಗ್ಯದ? ಎಲ್ಲರಿಗೆ ನಿದ್ದೆ ಅವಶ್ಯಕತೆ ಅದ. ಎಲ್ಲ ಬೇಡ ನಿದ್ದೆ ಓದ್ತಾನಿಲ್ಲ. ಎಚ್ಚರ ಆಗಕ್ಕೆ ಗೋಲಿ ತಗೊಂಡಿಲ್ಲ, ನಿದ್ದೆ ಮಾಡಕ್ ಗೋಲಿ ತಂದು ಅಂತ ಹೇಳಿನಲ್ಲ. ಅಂದ್ರೆ ನಿದ್ದೆಯಲ್ಲಿ ಅಷ್ಟು ಶ್ರೇಷ್ಠವಾದ ಆನಂದ ಆದಂತ ಅಲ್ಲಿ ಬಯಸಿ ಹೋಗ್ತಾನ. ಸಾಮಾನ್ಯವಾಗಿ ಕಣ್ಣುಗಳು ಆವ ನಮಗಾವ ನಿಮ್ಗಾವ. ಬಹಳ ಸಮಯ ಕತ್ತಲಲ್ಲಿ ಕೂಡ್ರಿ, ಕತ್ತಲನ್ನ ನೋಡಿ ನೋಡಿ ಕಣ್ಣಿಗೆ ಸಮಾಧಾನ ಆಗೋದಿಲ್ಲ. ಏನ್ ಮಾಡ್ತದ ಕಣ್ಣು ತಕ್ಷಣದಲ್ಲೇ ಬೆಳಕನ್ನು ನೋಡಬೇಕು. ಕರೆಂಟ್ ಬರಲ್ಲ ಅಂತಿ ಬೆಳಕಿನಡೆಗೆ ಹೋಗಂತ ಪ್ರಯತ್ನ ಮಾಡ್ತದ. ಹೌದಿಲ್ಲ? ಅದರಂತೆ ಎಲ್ಲ ಜೀವಿಗಳು ಈ ಅಸದ್ವಿಷಯಗಳಿಂದ ಕೂಡಿದಂಥ ಏನು ವಿಷಯಾದಿಗಳವ, ಈ ವಿಷಯಾದಿಗಳನ್ನ ಸಹಿಸಲಾರದೆ ಆನಂದ ಕಡೆ ಹೋಗಂತ ಪ್ರಯತ್ನ ಮಾಡ್ತಾನೆ ಜೀವಾತ್ಮ. ಕತ್ತಲನ್ನ ಸಹಿಸ್ಕೊಳಕ್ಕಾಗೋದಿಲ್ಲ, ಬೆಳಕ ಸಹಿಸ್ಕೊಂತೀವಿ. ಅದಂತೆ ಎಲ್ಲರೂ ಕೂಡ ದುಃಖವನ್ನ ಸಹಿಸಿಕೊಳ್ಳೋದು ಆಗದೇ ಕಾರಣ ಆನಂದವನ್ನು ಬಯಸ್ತೀವಿ ನಾವು. ಅದಕ್ಕಾಗಿ ಆನಂದ ಬಯಸ್ತೀವಿ, ಮತ್ತೆ ಯಾವುದಕ್ಕಾಗಲ್ಲ. ಇಲ್ಲೇ ಆನಂದ ಇದ್ರೆ ಅದರ ಬೈಕ್ ಯಾಕೆ ಮಾಡ್ತಿದ್ದೀವಿ? ಆನಂದವನ್ನ ಬಯಸಿ ಅದು ಆನಂದದ ಜಾಗಕ್ಕೆ ಹತ್ತಿರ ಆಗೋದಕ್ಕೋಸ್ಕರವಾಗಿ ಯಾವಾಗ ನಿದ್ದೆ ಎತ್ತಿತ್ತಂತೀವಿ. ನಿದ್ದೆ ಯಾವಾಗ ಬಂದಿತ್ತಪ್ಪ ಅಂತೀವಿಲ್ಲ. ಕಾರಣ ಅದು ನಮ್ಮ ಆನಂದದ ಧಾಮ, ನಮ್ಮ ಆನಂದ ಇರೋ ಜಾಗ ಅದು. ಮತ್ತೆ ಆನಂದ ಬೇಕಂದ್ರೆ ಈಗ ಪ್ರಯಾಗರಾಜದಲ್ಲಿ ಎಲ್ಲರೂ ಹೋಗಿ ಒಂದು ಪುಣ್ಯ ಕಾರ್ಯ ಭಾಗಿಗಳಾಗಿ ತ್ರಿವೇಣಿ ಸಂಗಮದ ನೀರನ್ನು ತಂದು ಕೊಟ್ಟರು ಎಲ್ಲರಿಗೆ. ಅದು ಪುಣ್ಯ ಕಾರ್ಯ. ಯಾರಿಗೆ ಹೋಗಕ್ಕಾಗಿಲ್ಲ ಅಂಥವ್ರಿಗೆ ಕೂಡ ಆ ಒಂದು ನೀರಿನ ಪುಣ್ಯ ಸ್ಥಾನದಿಂದ ಅದೇನು ನಡಿಬೇಕು ನಡೀತದೆ ಪುಣ್ಯ ಕಾರ್ಯ. ಆದ್ರೆ ಆ ನೀರು ತರಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು, ಇಲ್ಲಿ ಕೃಷ್ಣ ನದಿಗೆ ಹೋಗ್ತಂದ್ರೆ ಆಗ್ತದ. ಕೃಷ್ಣ ನದಿಗೆ ಹೋದ್ರೆ ಆ ತ್ರಿವೇಣಿ ಸಂಗಮದ ನೀರಲ್ಲ, ಕೃಷ್ಣೇ ನೀರದು ಅಷ್ಟೇ. ಅಂದ್ರೆ ಅರ್ಥಾತ್ ಅಲ್ಲಿಗೆ ಹೋಗ್ಬೇಕಿಲ್ಲ ನಾವು.
ಮತ್ತೆ ಆನಂದ ಬಯಸ್ತೀವಿ ನಾವು ಅಂದ್ರೆ ಆನಂದ ಇದ್ದಲ್ಲಿ ಹೋಗ್ಬೇಕು ಮತ್ತು ಇಲ್ದಲ್ಲಿ ಹೋಗ್ಬೇಕು. ಆನಂದ ಇಲ್ಲದ ಆನಂದದ ಪರಂಧಾಮನೇ ನಿನ್ನ ನಿದ್ರಾವಸ್ಥೆ. ಅದು ಅನುಭವ ಕೊಡ್ತಾರೆ, ಶಾಂಪಲ್ ಅದು. ಆದರೆ ಅದು ಎರಡರಿಂದ ಕೂಡಿದ. ಅಲ್ಲಿ ಆನಂದನ ಅದ ಮತ್ತೆ ಅಜ್ಞಾನ ಅದ. ಆನಂದದ ಅನುಭವ ಅದ ಮತ್ತೆ ಅಜ್ಞಾನ ಅದ. ಆನಂದದ ಅನುಭವ ಆದಂತ ಅರ್ಥ ಆಯ್ತಲ್ಲ. ಅಂದ್ರೆ ಅಜ್ಞಾನ ಆವೃತೆ ಜ್ಞಾನ. ಆ ಅಜ್ಞಾನವನ್ನ ಆವೃತ ಮುಚ್ಚದ. ಯಾವಾಗ ಹೊರಗೆ ಬರೋದಾಗ ಮುಚ್ಚಿ ಬಿಡ್ತಿ ನೋಡು. ಏನು ಮುಚ್ಚವು ನಿನಗೆ? ಇವೇ ವಿಷಯಾದಿಗಳು. ಇವುಗಳನ್ನು ಬಿಡಿಸೋದಕ್ಕೆ ಶಾಸ್ತ್ರ ಬೇಕಾಗಿದೆ. ಮುಚ್ಚಿದ್ದನ್ನ ಬಿಚ್ಚೋದಕ್ಕೆ ನೋಡಂಗೆ ಕಾಣಬೇಕನ್ನ ಬಿಚ್ಚಬೇಕು. ಏನು ಮುಚ್ಚವ? ಮುಚ್ಚಿದ್ದನ್ನು ತೆಗಿಬೇಕಲ್ಲ. ಹಾಗಾಗಿ ಸಕಲ ಶಾಸ್ತ್ರ ವೇದ ಉಪನಿಷತ್ತುಗಳು ಅಜ್ಞಾನವೇ ನಮ್ಮ ಆನಂದವನ್ನು ಆವರಣ ಮಾಡ್ಯದ ನೋಡ್ರಿ. ಅಜ್ಞಾನಕ್ಕೆ ಆವರಣ ಮಾಡಿದ್ದು, ಆನಂದಕ್ಕೆ ಆವರಣ ಮಾಡಿದ್ದು ಅಜ್ಞಾನ. ಮತ್ತೆ ಈಗ ಆನಂದ ತೆಗಿಬೇಕು, ಅಜ್ಞಾನ ತೆಗಿಬೇಕು. ಅಜ್ಞಾನ ತೆಗಿಬೇಕಾಗ್ಯದ. ಹಾಗಾಗಿ ಯೋಗಿಗೆ ಯಾವ ಆಗಮ ಪ್ರಮಾಣದ ಸಮಾಧಿ ಸ್ಥಿತಿ ಎಂದು ಉತ್ಥಾನದ ಅವಸ್ಥೆ ಎಂದು ಹೀಗೆ ಎರಡು ಪ್ರಕಾರ ಉಂಟು. ಒಂದನೆಯದು ತಾನು ಇದರೆಂದು ಬೇರೆ ಏನೆಂದು ಅರಿಯದೆ ಜ್ಞಾನ ಸುಖ ಅದ್ವಯ ಪದವಾಗಿ ತಾನು ಇರ್ಪದು ಸಮಹಾಯಿತೆ ಎಂಬ ಬಗೆಯದು ಮಾನಿನೇ ಮೊದಲಿಂದ ತಿಳಿಯುವುದು ಅಂದ್ರು. ಅಂದ್ರೆ ಮಾನಿನಿ ಅಂದ್ರೆ ಮರ್ಯಾದಸ್ಥಳು, ಗೌರವಸ್ಥಳು ಅಂದ್ರು. ಈ ಶಾಸ್ತ್ರದಲ್ಲಿ ಮಾನಿನಿಗೆ ಅರ್ಥವನ್ನ ಪಂಡಿತರು ಬೇರೆ ಮಾಡ್ತಾರೆ. ಪತಿವ್ರತ ಸ್ತ್ರೀಯರು ಕೂಡ ಇದರಲ್ಲೇ ಬರ್ತಾರೆ. ಗೌರವದಲ್ಲಿದ್ದವರು ಆದರೆ ಅವರು ಪತಿವ್ರತ ಸ್ತ್ರೀಯರೇ ವಿನಃ ಆದರೆ ಮೋಕ್ಷದ ಆಪೇಕ್ಷೆ ಉಳ್ಳವರಲ್ಲ. ಅಂದ್ರೆ ಅವ್ರನ್ನ ದಾಟಿರ್ಲಿಲ್ಲ ಮೈತ್ರಾದೇವಿ. ಈಗಾದ್ರೂ ಜಗತ್ತಿನಲ್ಲಿ ಎಷ್ಟೋ ಜನ ತಾಯಿಯಂದ್ರಲ್ಲ, ಹೆಣ್ಮಕ್ಳು ಬಹಳ ಮಂದಿ ಆರ ಮೋಕ್ಷದ ಆಪೇಕ್ಷೆ ಉಳ್ಳವರು. ನಾವು ಗಂಡ್ಮಕ್ಳು ಅಷ್ಟೇ ಅಂತ ತಿಳ್ಕೊಬಾಡ್ರಿ. ಎಷ್ಟು ಜನ ಹೆಣ್ಮಕ್ಳು ಈ ಪ್ರಯತ್ನವನ್ನು ಮಾಡ್ತಾರಲ್ಲ, ಅವರೆಲ್ಲರೂ ಕೂಡ ಪತಿವ್ರತ ಸ್ತ್ರೀಯರಿಗಿಂತ ಒಂದು ಹೆಜ್ಜೆ ಮೇಲ್ಪಟ್ಟವರು, ಮುಂದಿದ್ದವರೇ. ಅಂಥವರಿಂದ ಇವತ್ತು ನಾವು ಹೆಣ್ಣು ಅಂತ ಕರೆಸಿಕೊಂಡರೂ ಕೂಡ ಗಂಡಾದವರು ಹೆಣ್ಣಿನ ಕೈಯಿಂದ ಕೆಲವು ಜ್ಞಾನದ ಮಾತುಗಳನ್ನು ಹೇಳಿಸಿಕೊಡ್ತು ಅಂದ್ರೆ ನಿಜವಾಗಲೂ ಅವರೇ ಗಂಡು, ನಾವೇ ಹೆಣ್ಣು. ಹೇಳ್ತಾರಲ್ಲ ಹೆಣ್ಮಕ್ಳು. ಎಷ್ಟೋ ಮನೆಯಲ್ಲಿ, ಎಷ್ಟೋ ಪ್ರಪಂಚದಲ್ಲಿ ನೀತಿಯನ್ನು ಹೇಳ್ತಾರ, ಅನಂತ ವಿಚಾರಗಳನ್ನು ಹೇಳ್ತಾರ. ವಿಷಯಾದಿಗಳಿಗೆ ಹೋಗ್ಬಾಡ್ರಿ, ವಿಷಯಾದಿಗಳ ದಾಸರಾಗಬಾಡ್ರಿ, ನೀತಿಯಿಂದ ನಡಿರಿ, ಇದನ್ನ ಬಿಡ್ರಿ, ಇದನ್ನ ಹಿಡಿರಿ ಅಂತ ಎಷ್ಟೋ ಜನ ಹೆಣ್ಮಕ್ಳು ಹೇಳಂಗಿಲ್ಲ. ನೀನು ನನಗೆ ಹೇಳ್ತಾನಂತೀವಿ ನಾವು. ನೀನು ನನಗೆ ಹೇಳ್ತಿದ್ದೆ ಅಂದ್ರೆ ಹೆಂಗಾಗ್ಯದ ಅಜ್ಞಾನ ಅಂದ್ರೆ, ಗಂಡು ಅಂದ ತಕ್ಷಣ ಏನೋ ದೊಡ್ಡ ಘನಕಾರ್ಯ ಮಾಡೋಣಂತ ಅನಿಸೋದು. ಆ ರೀತಿ ವಿಚಾರ ಅಲ್ಲ. ಅಕ್ಕ ಮಹಾದೇವಿಯವರು ಅವ್ರು ಏನೇನೋ ಎಷ್ಟು ಕಷ್ಟವನ್ನು ಪಟ್ಟು ಎಲ್ಲಿಗೆ ಹೋದ್ರು ಅಂದ್ರೆ, ಎನ್ನ ಗಂಡ ಚೆನ್ನ ಮಲ್ಲಿಕಾರ್ಜುನ. ಅವ್ರು ಏನ್ ದಾಟಿ ಹೋದ್ರು, ಎಲ್ಲಿ ಹೋಗಿಬಿಟ್ಟರು? ಕದಳಿಯನ ದಾಟಿ. ಕದಳಿ ಅದನ್ನ ದಾಟಿ ಹೋದ್ರು.
ಆ ಕದಳಿ ವನ ದಾಟಬೇಕಾಗಿದ್ರೆ ತನ್ನ ಜೀವನದಲ್ಲಿ ಎಷ್ಟು ವರ್ಷಗಳ ಪರ್ಯಂತರ ಕಷ್ಟಪಟ್ಟರು ಅಂತ ಯಾರಿಗೂ ಗೊತ್ತಿಲ್ಲ. ಅದನ್ನ ವಿಚಾರ ಯಾರು ಮಾಡಕ್ ಗೊತ್ತಲ್ಲ. ನಾವು ಅಕ್ಕ ಮಾದೇವ್ರ ಕದಳಿ ವನಕ್ಕೆ ಹೋಗಿ ಬಂದಿವಿ, ಮುಟ್ಟಿ ಬಂದಿ. ಅಲ್ಲಿ ಮತ್ತೆ ಇನ್ನೊಬ್ರು ಕಣ್ಣೀರಾವ, ಅದೇನಂತಾರ, ಯಮರೆಡ್ಡಿ ಮಲ್ಲಮ್ಮನ ಕಣ್ಣೀರು ಕೊಳ್ಳ ನೋಡಿದೀವಿ. ಕುಡಿದು ಬಂದ ಎಲ್ಲಾರು ನಿನ್ನಂಗೆ ಎಲ್ಲಾರು ಕುಡಿದ್ವಿ, ನಾವು ಕುಡಿದ್ವಿ. ಆದ್ರೆ ಆ ಕದಳಿ ದಾಟಬೇಕಾಗಿದ್ರೆ ಅವರು ಶರೀರವನ್ನೇ ಕದಳಿ ವನವನ್ನ ಮಾಡಿಕೊಂಡು ಸಪ್ತ ಸಾಗರ ಸಪ್ತ ನದಿಗಳು ಮಿಂದು, ಆ ಪದ್ಯ ಏನದ ಒಳಗೆ ಶರೀರದಲ್ಲೇ ಆದದು. ಅದನ್ನೊಂದು ಪಕ್ಕ ತಿಳ್ಕೊಂಡ್ರೆ ಯಾವ ಕದಳಿ ವನಕ್ಕೆ 2 ದಿನ ಆಯ್ತು 3 ದಿನದಾಗ ಹೋಗಿ 2-3 ದಿನದಾಗ ಹೋಗಿ ಬರ್ತದೆ. ಜನ್ಮ ಜನ್ಮಾಂತರ ಪ್ರಯತ್ನ ಮಾಡಿದ್ರು ಕೂಡ ತನ್ನ ಮೂಲ ಸ್ವರೂಪವನ್ನ ಈ ಶರೀರದಲ್ಲೇ ಕಂಡ್ಲು ಅಕ್ಕ ಮಹಾದೇವಿ. ಅಂದ್ರೆ ಅವ್ರ ಕಷ್ಟ ಎಷ್ಟು ಪಟ್ಟರಂತ ಅರ್ಥ ಮಾಡ್ರಿ. ಹಾಗಾಗಿ ಅದನ್ನ ನೋಡಿದ ಮೇಲೆ ಹೇಳಿಲ್ಲ, ಏನು ಬೇಡಲ್ಲ, ಅತ್ತ ಲೆತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ, ಸುತ್ತಿ ಸುಳಿದಾಡದಂತೆ ಅಂಧಕರ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ, ಎನ್ನ ಮನವ ಸದಾ ನಿಮ್ಮ ಪದದಲ್ಲಿ ಇರುವಂತೆ ಮಾಡೋ ಕೂಡಲ ಚನ್ನಮಲ್ಲಿಕಾರ್ಜುನ ದೇವ ಅಂತ ಬೇಡಿದ್ದಕ್ಕೆ. ಯಾವುದು ಕಂಡ ಮೇಲೆ ಹೇಳಿದ್ಲು, ತನ್ನ ನಿಜವಾದ ಸ್ವರೂಪವನ್ನು ಕಂಡ ಮೇಲೆ ಹೇಳಿದ ಮಾತದು. ನಿಜವಾದ ಸ್ವರೂಪ ಕಂಡ ಮೇಲೆ ಹೇಳಿದ್ದದು. ಯಾವುದನ್ನ ಕಾಣೋದಕ್ಕೆ ಆನಂದ ಪಡಬೇಕಂತ ಹೊರಟಿದ್ದಿ, ಆನಂದ ಧಾಮದಲ್ಲೇ ನೀನಿದ್ದ ಮೇಲೆ ಮತ್ತೆಲ್ಲಿ ಹೋಗ್ತಿದ್ದೆ ಅಂತ. ಅದಕ್ಕೆ ಇದು ಸಿಕ್ಕದ, ಇದು ಸಿಕ್ಕ ಮೇಲೆ ಮತ್ತೆ ಆ ಕಡೆ ಈ ಕಡೆ ಹೋಗ್ಲಾರ್ದಂಗ ನಾನು ಎಳವನ್ನ ಮಾಡಲ್ಲ. ಮತ್ತೊಂದು ಏನನ್ನ ಕೇಳಬೇಕಂತ ಅಪೇಕ್ಷೆ ಇಲ್ದಂಗೆ ಕಿವುಡನ್ನ ಮಾಡಲ್ಲ. ಬಸವಣ್ಣಂದ್ರೆ ಈ ಮಾತು ಹೇಳ ನೆನ್ಪಿಟ್ಕೊಳ್ರಿ. ವೇದ ವೇದಾಂತದ ನಿಜವಾದ ವಿಚಾರವನ್ನ ಯಾರು ಕೇಳಿರಿ ಅಂದ ಮೇಲೆ ವೇದ ವೇದಾಂತ ಶಾಸ್ತ್ರವನ್ನ ಷಡ್ಲಿಂಗ ಪೂರ್ವಕವಾಗಿ ನೀ ಕೇಳಿದ್ದಂದ್ರೆ ಮತ್ತೊಂದು ಕೇಳದಂಗ ನಿನಗೆ ಮನಸ್ಸಾಗಲ್ಲ. ಆ ಶಬ್ದ ಕಿವಿಗೆ ಬೀಳಬಾರ್ದಂತ ನಾವು ಕಿವಿಗೆ ಬೀಳವ ಏನ್ ಕೇಳ್ತಿದಂತ ಅಂದ್ರೆ ನೀ ಕೇಳಿದ್ದು ನಿಂದು ಕೇಳಿಲ್ಲ, ಮಂದಿದ್ದು ಕೇಳಿದ್ದಂತ. ನಾವು ಮಂದಿದ್ದು ಕೇಳಿದಕ್ಕೆ ಮತ್ತೆ ನಮ್ಮದು ಕೇಳೋ ಅಪೇಕ್ಷೆ ಹೋಗುತ್ತವೆ, ಮತ್ತೆ ಕೇಳೋದೆ. ಆದ್ರೆ ಅವರು ಒಂದು ಮಾತು ಹೇಳಿದ್ರು, ವೇದ ವೇದಾಂತ ಶಾಸ್ತ್ರವನ್ನು ಕೇಳಿದ ಮೇಲೆ ಮತ್ತೆ ವೇದಾಂತ ಕೇಳುವ ಇಚ್ಛೆ ಆಗ್ತದೆ ವಿನ ಮತ್ತೆ ಇನ್ನೊಂದು ಕೇಳುವ ಇಚ್ಛೆ ಆಗೋದಿಲ್ಲ. ಅದಕ್ಕೆ ಸಾಮಾನ್ಯ ದೃಷ್ಟಾಂತ ಕೊಡ್ತಿದ್ರು ಬಸವನಂದ್ರು. ತಮ್ಮ ಕಲ್ಲು ಸಕ್ಕರೆ ಕೈಯಲ್ಲಿ ಸಿಕ್ಕಾಗ ಹಳೆ ಬೆಲ್ಲ ಬಾಯಲ್ಲಿದ್ದು ಬಿಟ್ಟಾಕ್ತಾನ, ಕೆಳಗಿದ್ದು ತಗೊಂಡಂತ ಬಾಯಿಗೆ ಇಟ್ಕೊಂತಾನೇನು. ಹಳೆ ಬೆಲ್ಲ ಚೆನ್ನಾಗಿ ಬಾಯಿಗಿತ್ತು ಮೊದಲು, ಕಲ್ ಸಕ್ಕರೆ ಸಿಕ್ತು, ಅವಾಗ ಏನ್ ಮಾಡ್ತಾನ, ಬೆಲ್ಲ ಉಗುಳ್ತಾನ, ಸಕ್ಕರೆ ತಿಂತಾನ. ಮತ್ತೆ ಕಲ್ ಸಕ್ಕರೆ ಸಿಕ್ಕ ಮೇಲೆ ಇದನ್ನ ಕೈ ಹಿಡ್ಕೊಂಡು ಬೆಲ್ಲನ ತಿಂತೀವಂದ್ರೆ ತಿನ್ನು ಅಂತಾರ. ಹಾಗಾಗಿ ಅವರು ಎಷ್ಟು ಮಾರ್ಮಿಕವಾಗಿ ಅಕ್ಕ ಮಹಾದೇವಿ ಹೇಳಿದ್ದು ಸರಳಾತ ವಚನಗಳು ವಿಚಾರ ಮಾಡಬೇಕು. ನಾವು ಮಾಡಿದ್ದೆ ಫೈನಲ್ ಅಲ್ಲ, ಇನ್ನೂ ಬಹಳ ಮಂದಿ ವಿಚಾರ ಮಾಡ್ತಾರೆ. ನಮ್ಮ ಮಟ್ಟಿಗಾದ್ರೂ ನಾವು ಮಾಡ್ಕೋಬಲ್ಲ, ಇನ್ನೂ ಬಹಳ ಜನ ಮಾಡ್ತಾರೆ. ಅದರಂತೆ ನಾನು ಇದು ಎಂಬ ತಾನು ಇದು ಅಂತ ಭಿನ್ನವಾಗಿ ನಾನು ನೀನಿಂದಾಗ ಎರಡಾವಿಲ್ಲ, ನೀನು ಬೇರೆ ನಾನು ಬೇರೆ.
ಇದು ನಾನು ನೀನು ಎಂಬ ಭೇದ ಭಾವನೆ ಏನೆಂದು ತೋರದೆ, ಏನ್ ತೋರಬಾರ್ದು ಭಾವದಲ್ಲಿ. ಕೇವಲ ಏನ್ ತೋರಬೇಕು ಅಂದ್ರೆ ಸಚ್ಚಿದಾನಂದ ಅದ್ವಯನಾದ ಜ್ಞಾನ ಸುಖ ಅದ್ವಯ ಪದನಾಗಿ ಇರುವಂತ ಅರಿವಂತ ಏನು ಹೇಳ್ಯಾರ ಸತ್ತು ಚಿತ್ತ ಆನಂದ ಲಕ್ಷಣದಲ್ಲಿ ತಾನು ಇರುಪ್ಪದು ಅಂದ್ರೆ ತನ್ನ ಸ್ವರೂಪವೇ ಎತ್ತ ನೋಡಲು ನನ್ನ ಸ್ವರೂಪವೇ ಕಾಣ್ತದೆ. ಎಲ್ಲಿ ನೋಡ್ರು ಕೂಡ ನಾನೇ ಇದ್ದೀನಿ, ನಾನೇ ಇದ್ದೀನಿ, ನೀವಿಲ್ಲ. ನೀಗ ಎಲ್ಲಿ ನೋಡಿದ್ರೆ ನೀವೇ ಏರಿ, ಎಲ್ಲಿ ನೋಡಿದ್ರೆ ನಾವೇ ಇದ್ದೀವಿ. ಎಲ್ಲೆಲ್ಲಿ ಇರೋದು ಒಂದೇ ಆದ ಬೇರೆ ಆದ. ಭಾಳ ಸಲ ಹೇಳ್ತೀವಲ್ಲ ನಾವು, ಮನೆಗಳು ಬೇರೆ ಬೇರೆ ಇದ್ರು ಕೂಡ ಮನೆಯೊಳಗಿನ ಬಯಲು ಬೇರೆ ಬೇರೆ ಅವೇನು? ಯಾವುದಿಲ್ಲ. ಅದಕ್ಕೆ ಅವನ ದೃಷ್ಟಿಯಲ್ಲಿ ಯಾವ ಕುಲ ಜಾತಿ, ನನ್ನವರು ತನ್ನವರು, ಶ್ರೇಷ್ಠ ಕನಿಷ್ಠ, ಶಿವ ಬೇರೆ ನಾನು ಬೇರೆ ಅನ್ನುವಂಥ ಭೇದೆಲ್ಲ ನಾಶ ಆಗಿರ್ತದೆ ಅವ್ರಿಗೆ. ಆದ ಮೇಲೆ ಆ ಸ್ಥಿತಿಯು ಸಮಾಧಿ ಎಂದು ಹೇಳಲ್ಪಡುವುದು. ಅವ್ರು ಹೆಂಗ ನೋಡ್ತಾರ ಅನ್ನೋದಕ್ಕೆ ಒಂದು ದೃಷ್ಟಾಂತ ಹೇಳಿನಲ್ಲ, ಮತ್ತೊಂದ್ಸಲ ಹೇಳಂದ್ರೆ ಹೇಳ್ತೀನಿ. ಒಂದು ಊರಲ್ಲಿ ದೊಡ್ಡ ಶ್ರೀಮಂತ ಗುರು ಭಕ್ತ ಶಿಷ್ಯ ಇದ್ದ, ಶ್ರೀಮಂತನಾಗಿದ್ದ. ಅಂಥ ಶಿಷ್ಯನ ಮನೆಗೆ ಬಹಳ ದಿನ ನಂತರ ಒಬ್ಬ ತನ್ನ ಗುರು ಬಂದ. ಆ ಗುರು ಬರುವ ಸುದ್ದಿ ಮುಂಚಿತವಾಗಿ ಗೊತ್ತಿದ್ದ ಕಾರಣ ಬಹಳ ಸಂತೋಷ ಸಂಭ್ರಮದಿಂದ ತನ್ನ ಮನುಷ್ಯನನ್ನು ಕಂಡ. ಗುರುಗಳು ಪ್ರತಿ ಸಲ ಬಂದಾಗ ಅಷ್ಟು ಆನಂದ ಪಟ್ಟಿಲ್ಲ, ಈ ಸಲ ಬಂದಾಗ ಅಷ್ಟು ಆನಂದವನ್ನ ಪಡ್ತಾರ ಅಂತ ಮನುಷ್ಯನಾಗ ತುಂಬಾ ಅನ್ಕೊಂಡಿದ್ದ. ಬಹಳ ಆನಂದ ಪಡ್ತಾರ ಅಂದಾಗ ಗುರುಗಳು ಬಂದರು. ಬಹಳ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿದ. ಮನೆಯೊಳಗೆ ಪಾದ ಹಾಕಿದ್ರು. ಅವರು ಇನ್ನೂ ಕೂಡೋಕ್ಕಿಂತ ಮುಂಚಿತವಾಗಿ ಶಿಷ್ಯರಿಗೆ ಏನಿತ್ತು, ಗುರುವಿಗೆ ಬಹಳ ಆನಂದ ಆಗ್ಬೇಕು ಹಂಗ ತಿಳ್ಕೊಂಡಿದ್ದ. ಅವನು ಏನು ಆನಂದ ಆಗ್ಬೇಕಂದ್ರೆ, ಮೊದಲೆಲ್ಲ ಹಳೆ ಮನೆ ಇತ್ತು, ಈ ಸಲ ಅದ್ಧೂರಿಯಾಗಿ ದೊಡ್ಡ ಬಂಗಲೆಯನ್ನು ಕಟ್ಟಿಸಿದ್ದ, ಹೊಸ ಮನೆ. ಈ ಕಟ್ಟಿದ ಮನೆಯನ್ನು ನೋಡಿ ಗುರು ಬಹಳ ಸಂತೋಷ ಪಡ್ತಾರ, ಆನಂದ ಆಗ್ತದಂತ ಮೊದಲು ಕರ್ಕೊಂಡು ಹೋಗಿ ಎಲ್ಲವೂ ತೋರಿಸಿದ. ಇದು ಅಡಿಗೆ ಮನೆ, ಇದು ದೇವರ ಮನೆ, ಇದು ಡೈನಿಂಗ್ ಹಾಲು, ಇದು ಬೆಡ್ರೂಮು, ಇದು ವೇಟಿಂಗ್ ರೂಮು ಅಂತ ಇಷ್ಟು ಹೇಳದಲ್ಲದೆ ಆ ಮನೆಯಲ್ಲಿ ಏನೇನು ಸಾಮಾನುಗಳನ್ನು, ಲಕ್ಷಗಟ್ಟಲೆ ಸಾಮಾನುಗಳನ್ನು ಕಿಮ್ಮತ್ತು ತಂದಿಟ್ಟಿದ್ದ. ಗುರುಗಳು ಎಲ್ಲವನ್ನು ತೋರಿಸಿ ನೋಡಿದ್ರು. ನೋಡಿ ಅವರು ಮತ್ತೆ ಯಥಾಸ್ಥಿತಿಯಾಗಿ ತಮ್ಮ ಜಾಗದಲ್ಲಿ ತಾವು ಬಂದು ಕುಂತರು. ಅವನ್ನ ಹೇಳ್ಕೊಂಡು ಗುರುಗಳು ಏನು ಅನ್ನವಲ್ಲ ಅಂತ ಅಂದ್ಕೊಂಡ. ಸಂತೋಷ ಭಾಳ ಆಗ್ಯದ, ಅದಕ್ಕೆ ಸಂತೋಷದ ಮಾತು ಬರ್ಲಿಕ್ಕಿಲ್ಲ ಅಂತ ಸುಮ್ಮನೆ ಆದ. ಸಂತೋಷ ಭಾಳ ಆಗ್ಯದ ಗುರುವಿಗೆ. ಆಯ್ತು, ಒಂದು 2 ದಿನ 3 ದಿನ ಇರೋರು ಮತ್ತೆ ಮುಂದಿನ ಊರಿಗೆ ಹೋಗೋರು. ಆ ಒಂದು ಗುರುಗಳು ಬಂದ ಸುದ್ದಿ ಮತ್ತು ಹೋಗುವ ಸುದ್ದಿ ಅದೇ ಊರಲ್ಲೇ ಇರುವಂತ ಕಡು ಬಡವನಾದ ಒಬ್ಬ ಶಿಷ್ಯ ಇದ್ದ, ಅದೇ ಗುರುವಿಗೆ. ಕಡು ಬಡವ. ಅವನಿಗೆ ಅನಿಸ್ತು, ಗುರುಗಳು ಇದ್ದಲ್ಲಿಗೆ ಹೋಗಿ ನಾವು ದರ್ಶನ ಮಾಡೋದಂತೂ ಆಗಲಾರದ ಕೆಲಸ. ನಾವಿದ್ದಲ್ಲಿಗೆ ಬಂದಾರಂದ್ರೆ ಗುರುಗಳು ಹೋಗಿ ದರ್ಶನವನ್ನು ಮಾಡಿಕೊಂಡು, ಇಷ್ಟು ದಿನ ಆದರೂ ಕೂಡ ಗುರುಗಳನ್ನ ಒಂದು ದಿನ ಆದರೂ ಕೂಡ ನನ್ನ ಮನೆಗೆ ಕರಲಿಲ್ಲ, ಅವ್ರಿಗೆ ಒಂದಿಷ್ಟು ಏನೋ ಸತ್ಕಾರ ಮಾಡಲಿಲ್ಲ. ಆದರೆ ದೇವರು ನನಗೆ ಭಗವಂತ ಮೊದಲು ಕೊಟ್ಟಿದ್ದ, ಆವಾಗ ಇದು ಮಾಡೋಕ್ಕಾಗಲಿಲ್ಲ. ಈಗ ಭಗವಂತ ನನಗೇನು ಇಲ್ಲ, ಆದರೂ ಕೂಡ ಈ ಸಮಯ ಕಳ್ಕೊಂಡ್ರೆ ನನ್ನಷ್ಟು ದುರ್ದೈವಿ ಯಾರಲ್ಲ, ಪ್ರಯತ್ನ ಮಾಡೋಣ, ಗುರುಗಳ ದರ್ಶನ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಪಾದ ಹಾಕಿ ಹೋಗಲಿಕ್ಕೆ
ಬೇಡಿಕೊಳ್ಳೋಣ ಅಂತ ಧೈರ್ಯ ಮಾಡಿ ಹೋದಾಗ ಗುರುಗಳು ಕುಂತಿದ್ರು. ಶಿಷ್ಯರಂದ್ಮೇಲೆ ಅವ್ರಿಗೆ ಪ್ರೇಮ ಬಾರಪ್ಪ ಅಂದರು. ಇವನಿಗೆ ಭಯ, ದೊಡ್ಡ ಮನೆ ಶ್ರೀಮಂತರ ಮನೆ ಹೆಂಗೆ ಇರಬೇಕು. ಅವಾಗ ಇಲ್ಲ ಬಾ ಅಂದರು. ಗುರುಗಳಲ್ಲಿ ಹೋದ, ಕೂತ. ಆ ಶ್ರೀಮಂತ ಬಂದನ ಅವನಂತ ಅನ್ಕಂಡ. ಅಷ್ಟರೊಳಗೆ ಗುರುಗಳು ಮನೆ ಯಜಮಾನ ಗುರು ಸಮೀಪ ಬರಕ ಈ ಬಡ ಶಿಷ್ಯ ಗುರುಗಳಿಗೆ ಭಿನ್ನಯಿಸಿದ. ಗುರುವೇ, ಹೆಂಗೋ ಬಂದಿರಿ, ದಯವಿಟ್ಟು ಕೊನೆ ಆಶೆ ಅದ, ಈ ಬಡವನ ಮನೆಗೆ ಪಾದ ಹಾಕಿ ಹೋಗ್ಬೇಕು, ತಾವು ದಯವಿಟ್ಟು ಈ ಕಾರ್ಯವನ್ನು ನಡೆಸಿಕೊಡಬೇಕು ಅಂತ ಅಂಗಲಾಚಿ ಬೇಡಿಕೊಂಡ. ಅವನ ಬೇಡುವಂಥ ಭಾವ ಈಗಿತ್ತಂದ್ರೆ ಗುರುವೇ ಗೊತ್ತಿತ್ತು. ಅವನ ದೀನತೆ, ಅವನ ವಿನಯತೆ, ಅದು ಗುರುಗಳಿಗೆ ಗೊತ್ತಾಯ್ತು. ನಮ್ಮ ಭಕ್ತಿ ಅಂತೀವಲ್ಲ, ಯಾರಿಗೆ ಪರಮಾತ್ಮ ಗೊತ್ತಾಗ್ತದ. ಭಕ್ತಿ ಪರಮಾತ್ಮ ಗೊತ್ತಾಗದು. ಅದರಂತೆ ಶಿಷ್ಯರ ಗುಣಗಳು ಗುರುನಾಥನ ಗೊತ್ತಾಗ್ತದೆ. ಆವಾಗ ಅಂದ, ಆಗ್ಲಿ ಎಲ್ಲಿ ಅದ ಮನೆ? ಯಪ್ಪ ಇಲ್ಲೇ ಅದ, ನಿಮ್ಮನ್ನ ಕರ್ಕಂಡ ಹೋಗ್ತಾನಂದ. ಆವಾಗ ಆಯ್ತು ಮತ್ತೆ ಹೋಗೋಣಪ್ಪ, ಇನ್ನು ಶಿಷ್ಯ ಕರೆಗೆ ಬಂದನ, ಸ್ವಲ್ಪ ಹೋಗಿ ಬರ್ತೀವಿ, ಮತ್ತೆ ನೀನು ಬರ್ತೇನೆ ಬಾ ಅಂದ. ಆವಾಗ ಶಿಷ್ಯ ಶ್ರೀಮಂತ, ಅಹಂಕಾರವಂತ, ಹಣವಂತ. ಅವನ ಅನ್ಕಂಡ ಅಲ್ಲಿ ಹೋಗಿ ಏನು ಮಾಡ್ತದ, ಕುಂದ್ರಾಗ ಜಾಗ ಇಲ್ಲ, ಮುರು ಜೋಪಡಿ ಅದ, ಇಲ್ಲಿ ಗುರುಗಳನ್ನ ಕರ್ಕೊಂಡು ಹೋಗಿ ಏನು ಮಾಡ್ತಿದ್ದಾನು. ಗುರುಗಳಿಗೆ ಏನು ಬುದ್ಧಿನೇ ಇಲ್ಲ, ಯಾರು ಕರೆದ್ರೆ ಹೋಗಿಬಿಡ್ತಾರೆ. ನಮ್ಮನ್ನ ಕೇಳಬೇಕಲ್ಲ, ಹೋಗಮ್ಮ ಬೇಡ ಅಂತೇಳಿ. ಕೆಲವು ಮಂದಿ ಇರ್ತಾವಲ್ಲ, ಅವ್ರ ಮನೆಗೆದ್ದೇಳಿ ನಾವನ್ನ ಕೇಳ ಗುರುಗಳು ಹೋಗ್ಬೇಕು. ಗುರುಗಳು ಹೇಳಿದಲ್ಲಿ ಹೋಗ್ಬೇಕಂತಿಲ್ಲ, ನಾವು ಹೇಳಿದಲ್ಲಿ ಗುರುಗಳು ಹೋಗ್ಬೇಕು. ಎತ್ತು ಅನಿವಾರ್ಯ, ಗುರುವಾಕ್ಯ ಮೀರಕ್ಕೆ ಬರಲಿಲ್ಲ. ಇರ್ಲಿ ಬಿಡ್ರಿ ಅಂದ. ಇಲ್ಲ ಪಾಪ ಭಾಳ ಅಪೇಕ್ಷೆ ಪಟ್ಟನ, ಹೋಗಿ ಬರಮ್ಮ ಅಂತಂದ ತಯಾರಾದ. ಅನಿವಾರ್ಯವಾಗಿ ಶಿಷ್ಯ ಗುರುವಿನಿಂದ ಹೊರಟರು. ಎಡಕ್ಕೊಬ್ಬ ಬಲಕ್ಕೊಬ್ಬ. ಎಡಕ್ಕ ಬಡವ, ಬಲಕ ಶ್ರೀಮಂತ. ಬಡವ ಎಡಗಡೆ ಆನ, ಅವನಿಗೆ ಆನಂದ ಉಕ್ಕುತ್ತದ. ಬಲಗಡೆ ಶ್ರೀಮಂತಾನ, ಇವನಿಗೆ ದುಃಖ ಅದ. ಇವನಿಗೆ ದುಃಖ ಅದ. ಬಹಿರಂಗದಲ್ಲಿ ಶ್ರೀಮಂತಾನ, ಬಹಿರಂಗದಲ್ಲಿ ಬಡವನ, ಅಂತರಂಗದಲ್ಲಿ ಏನನ ಆನಂದ ಅದ. ಗುರುವೇ ನಮ್ಮ ಮನೆ ಬರಕತ್ತಲ್ಲ ಅಂತ ಅಷ್ಟೇ ಅವನಿಗೆ. ಆವಾಗ ಹೋದ್ಮೇಲೆ ನೋಡ್ತಾರ, ಗುರುಗಳನ್ನ ಮನೆ ಕರೆದ. ಜೋಪಡಿ ಇತ್ತು, ಹುಲ್ಲು ಜೋಪಡಿ. ಆ ಜೋಪಡಿ ಅರ್ಧ ಕಿತ್ತಿತ್ತು, ಅರ್ಧ ಬೆಳಕೆ ಮನೆಗೆ ಬಿಡ್ತಿತ್ತು. ಕೂಡ್ಲಿಕ್ಕೆ ಏನಾದ್ರು ಆಸನ ವ್ಯವಸ್ಥೆ ಮಾಡ್ಬೇಕಂತನ ಒಂದಿಲ್ಲೋ ಹರಿದ ಚಾಪಿ ಬಿದ್ದಿತ್ತು, ಅದನ್ನ ಹಾಕಿದ. ಕೂಡ್ರಪ್ಪ ಅಂದ. ಕೂತ್ರು ಗುರುಗಳು. ಆಮೇಲೆ ನೀರು ಕೊಡಬೇಕು. ಇಂಥ ಉಪಹಾರಕ್ಕಂತ ಏನಿಲ್ಲಲ್ಲ, ತಾನೇ ಉಪವಾಸಗಳ ಶಿಷ್ಯ. ಗುರು ಬಂದರ ಏನಿಲ್ಲ, ಇದ್ದದ್ದು ಕೊಡೋಣ ನೋಡೋಣ ಅಂತೇಳಿ ಅವನು ಭಕ್ತಿಯಿಂದ ನೀರು ಕೊಡೋದಕ್ಕೆ ಒಂದು ಲೋಟ ಬೇಕಲ್ಲ, ಹುಡುಕಾಡ್ತಾನ. ಅದು ತೂತು ಬಿದ್ದಂತ ಒಂದು ಲೋಟ ಸಿಕ್ತು, ಸಿಲ್ವರ್. ಆ ಲೋಟದಲ್ಲಿ ನೀರು ತುಂಬಿ, ಅಪ್ಪ ಬಡವನ ಮನೆಯಲ್ಲಿ ಇದು ನೀರು ಬಿಟ್ರೆ ಏನಿಲ್ಲ, ಇದು ನೀರನ್ನ ತೀರ್ಥ ಮಾಡಬೇಕು ನೀನು. ಇದು ನನ್ನ ಪಾಲಿಗೆ ನೀರು, ಇದನ್ನು ಮುಟ್ಟಿ ನೀವು ನನಗೆ ಕೊಡ್ರಿ, ನಾನು ತೀರ್ಥ ಕುಡಿದು ಕೃತಾರ್ಥನಾಗ್ತೀನಿ ಅಂದ ಅವನು. ಇದು ತೀರ್ಥ ಸ್ವೀಕಾರ ಮಾಡ್ತಕ್ಕಂಥ ಇವತ್ತು ಸಿಕ್ಕಂದ ನನಗ. ಆಗ್ಲಪ್ಪ ಶಿಷ್ಯ ಅಂದ. ಇವನು ಶ್ರೀಮಂತ ಬಡವನ, ಗುರುವಿಗೆ ತಲೆ ಕಟ್ಟದ ಅನ್ಕೊಂಡಿದ್ದೆ, ಬರಬರಾಯ್ತು ಅಂದ. ಮನುಷ್ಯನಿಗೆ ಅನ್ಕಂಡ. ನೀರು ಕುಡ್ದ, ಬಹಳ ಸಂತೋಷ ಆಯ್ತಪ್ಪ. ನೋಡು, ಎಷ್ಟೋ ದಿನ ಆಯ್ತು ನಿನ್ನ ಕರ್ಲಿಲ್ಲಪ್ಪ, ನಾ ಬರ್ಲಿಲ್ಲ. ಅವಾಗ ಕರೆದ್ರೆ ಅವಾಗಲೇ ಬಂದು ಹೋಗ್ತಿದ್ದೆ ಅಂದಾಗ, ಯಪ್ಪ ನನ್ನ ತಪ್ಪು ಕ್ಷಮೆ ಮಾಡ್ರಿ ಅಂತೇಳಿ ಬೀಳ್ಕೊಂಡ. ಮತ್ತೆ ವಾಪಸ್ಸು ಮನೆಗೆ ಬಿಡ್ಬೇಕಲ್ಲ. ಶ್ರೀಮಂತ, ತಾನು, ಇವನು ಮೂವರು ಹೊರಟಿದ್ರು. ಹೊರಟ ಮೇಲೆ
ಶ್ರೀಮಂತಿಗೆ ತಳಮಳ. ನನ್ನ ಮಾತು ಈಗಾದ್ರೆ ಬೆಲೆ ಕೊಡ್ತಾರೆ ಗುರುಗಳು, ಪ್ರತ್ಯಕ್ಷ ನೋಡಲ್ಲ ಅಂದ್ಕೊಂಡು ಅವಾಗ ಕೇಳ್ದ, ಅಲ್ಲಪ್ಪ ಇಲ್ಲಿ ಬಂದೆಲ್ಲ, ಇಲ್ಲಿ ಅಲ್ಲೇ ಮನೆಗಿದ್ರೆ ಅವಾಗಿರ್ತಿದ್ದಿ, ಇಲ್ಲಿ ಒಂದು ಇಷ್ಟು ಕಷ್ಟ ಆಯ್ತು ನಿನಗೆ ಅಂದ. ಹಂಗೇನಿಲ್ಲಪ್ಪ, ಕಷ್ಟ ಏನಾಗಿಲ್ಲ, ಸಂತೋಷನೇ ಆಯ್ತು ಅಂದ. ಅವನಂದ ಪೂರ್ತಿ ತಲೆ ಕೆಡ್ತಾವ, ಪೂರ್ತಿ ಕೆಟ್ಟ. ಮನೆ ಸಮೀಪ ಹೋದ್ಮೇಲೆ ಇವನು ಯಾವಾಗ ಕೇಳೇನ ಜಗಳ ಆಡೇನಂತ ಕುಂತಿದ್ದ, ಮನೆಗೆ ಹೋದ ತಕ್ಷಣ ಅಲ್ಲೋ ಇಷ್ಟು ಬಂದು 3ನೇ ದಿನ ಇದು ಹೋಗಿ ತಯಾರಾಗಿದ್ದಿ, ಇಂಥ ಮನೆ, ಇಂಥ ಆಸನ, ಇಂಥ ಸೌಕರ್ಯ, ಇಂಥ ಉಪಚಾರ ಇಷ್ಟೆಲ್ಲ ಇದ್ರು ಕೂಡ ಒಂದು ದಿನ ಬಹಳ ಸಂತೋಷ ಆಯ್ತಪ್ಪ ನಿನ್ನ ಮನೆಗೆ ಬಂದದಂತ ಅನ್ಲಿಲ್ಲ. ಅಲ್ಲಿ ಹೋಗಿ ಮುರುಕು ಜೋಪಡಿಯಲ್ಲಿ ತೂತು ಬಿದ್ದ ಲೋಟದಲ್ಲಿ 3 ದಿನದ ಹಳೆ ನೀರು ಕುಡಿದು ಸಂತೋಷ ಆಯ್ತಂತ ಹೇಳ್ತಲ್ಲ, ಅದನ್ನ ನನಗೆ ಹೇಳಂದ. ಏನು ನೋಡಿ ಸಂತೋಷ ಆಯ್ತು ನೀನು ಆ ಮನೆಯಲ್ಲಿ? ಇಷ್ಟೆಲ್ಲ ಇದ್ದನು ಸಂತೋಷ ಆಗ್ಲಿಲ್ಲ, ಆ ಮನೆಯಲ್ಲಿ ಏನಿಲ್ಲ ಸಂತೋಷ ಆಯ್ತಲ್ಲ, ಏನು ನೋಡಿದಿಲ್ಲ ಅಂದ. ಆವಾಗ ಹೇಳಿದವರು, ನೋಡು, ನಾವು ನಿನ್ನ ಮನೆಯನ್ನ ನೋಡೋದಿಲ್ಲ, ಅವನ ಜೋಪಡಿಯನ್ನು ನೋಡೋದಿಲ್ಲ, ನಿನ್ನ ಮನೆಗೆ ಯಾವುದು ಅಧಿಷ್ಠಾನ ಆಧಾರವಾಗಿ ಯಾವ ಆಧಾರದಲ್ಲಿ ಮನೆ ಕಟ್ಟಿದ್ದೆ, ಮನೆ ನಿಂತದ, ಆ ಬೈಲು ನೋಡಿವಿ ನಿಮ್ಮ ಮನೆಗೆ. ಆ ಜೋಪಡಿ ನಿಂತದ್ದು ಕೂಡ ಬೈಲಿನಲ್ಲೇ ಕಟ್ಟದ. ಆ ಬೈಲನ್ನೇ ನೋಡೋರು ನಾವು ಬಡತನ ಶ್ರೀಮಂತಿಕೆಯ ಗುಡಿಸಲು ಬಂಗಲೆಯನ್ನು ನೋಡೋರೆಲ್ಲ ಬೈಲು ನೋಡೋರು. ಆ ಬೈಲು ನಿನ್ನ ಮನೆಗನಾದ, ಅವನ ಮನೆಗನಾದಂದ್ರು. ಇಲ್ಲಿ ಮಾತು ಹೇಳಕತ್ತ, ಅದಕ್ಕೆ ಹೇಳ್ತೇನೆ ನಾನು, ಸಮಹೈತೆ. ಎಂಥ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥವ್ರು ಜ್ಞಾನಿಗಳು. ಅದಕ್ಕೆ ಉದಾಹರಣೆ ನಮ್ಮಲ್ಲಿ ಸಿಗ್ತಾವ. ನಮ್ಮಲ್ಲಿ ಏನಿತ್ತು ಅಂತ, ಯಾವ ಮಠದಲ್ಲಿ ಮಠ ಅಂತನೂ ಇದ್ದಿಲ್ಲ, ಮಠದ ಒಂದು ಇಷ್ಟು ಜನ ಸೇವೆ ಮಾಡುವಂತ ಶಿಷ್ಯರು ಯಾರಂತ ಇದ್ದಿಲ್ಲ. ಏನೊಂದು ಇಲ್ಲದೆ ಇದೇ ಜಾಗದಲ್ಲಿ ನಾವು ನೀವು ಕುಂತೀವಲ್ಲ, ಪ್ರಮಾಣಬದ್ಧವಾಗಿ 10 ವರ್ಷ ಪರ್ಯಂತರ ಇಂಥ ಸಮಾಹಿತಿ ಹೊಂದಿದಂಥ ಮಹಾತ್ಮರು ಇದ್ರಲ್ಲ. ಏನು ನೋಡಿದ್ರು ಅವರು? ಆ ಮಠ ಚಲೋ ಅದನ್ನೆಲ್ಲ, ಈ ಮಠ ಅಸುವಾನಲ್ಲ. ಅಲ್ಲಿ ನೋಡೋರು ಯಾರಂತ ನೋಡಲಿಲ್ಲ, ಇಲ್ಲಿ ನೋಡೋರು ಇಲ್ಲಂತ ನೋಡಲಿಲ್ಲ. ಅವ್ರು ಏನು ನೋಡಿದ್ರು? ಸಮಹಿತೆ. ಅವ್ರಿಗೆ ಎಲ್ಲಿ ಯಾವುದರ ಅಪೇಕ್ಷೆನ ಪಡೋರ ಅದನ್ನೇ ನೋಡುವಂತ ಗುರುಗಳೇ ವಿನಃ ಶಿಷ್ಯರ ಅಪೇಕ್ಷೆಯನ್ನು ನೋಡೋರು ಗುರುಗಳವರು. ತಮ್ಮ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವಂತ ಗುರುಗಳಲ್ಲ ಅವರು. ಹೀಗೆ ತನ್ನ ಸ್ವರೂಪವೇ ಸರ್ವತ್ರ ತೋರುತ್ತಿರಲಾಗಿ ಆ ಸ್ಥಿತಿ ಏನಂದ್ರು? ಅದೇ ಸಮಾಧಿ. ಸಮಾಧಿ ಅಂತ ಹೇಳ್ತಾ ಬಂದ್ರು. ಇಲ್ಲಿವರೆಗೂ ಯಾವ ಪರಮಾನುಭೂತಿಯ 15ನೇ ಸೂತ್ರದ 6ನೇ ನುಡಿಯನ್ನ ನಾವು ನೀವು ಕೇಳ್ತಾ ಬಂದೀವಿ. ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸೋಕ್ಕಿಂತ ಮುಂಚಿತವಾಗಿ ಇವತ್ತಿನ ಮಂಗಲ ಗೀತೆಯನ್ನ ಶ್ರೀಮತಿ ಶ್ರುತಿ ಬಸರೆಡ್ಡಿ ಶಾಪೂರು, ಇವರ ವಾಸಸ್ಥಾನ ಬೆಂಗಳೂರು, ಸದ್ಗುರು ಬಸವಾನಂದರ ಸಿದ್ಧಲಿಂಗಪ್ಪ ತಾತನವರ ಕೃಪಾ ದೃಷ್ಟಿ ಅವರ ಮೇಲೆ ಬಹಳಷ್ಟು ಬಿದ್ದಿದ್ದು, ಅವರ ಶಾಸ್ತ್ರ ಶ್ರವಣಾದಿಗಳ ಮತ್ತು ಅವರ ನೋಡುವುದರಿಂದ ಜೀವನದಲ್ಲಿ ಎಷ್ಟೋ ಪ್ರಭಾವ ಬೀರಿ ಬದಲಾವಣೆ ಹೊಂದಿದಂಥ
ನಮ್ಮ ವೇದಾಂತ ಬಳಗದ ಶ್ರೀಮತಿ ಶ್ರುತಿ ಇವತ್ತು ಮಂಗಲಗೀತೆಯನ್ನು ಹೇಳೋರಿದ್ದಾರೆ. ಹೇಳ್ತಾ ಪ್ರಾರಂಭ ಮಾಡಮ್ಮ. ಸೌಂಡ್ ಬಿಟ್ಟು. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗ ಮಹಿಮಾರೂಢ ಗುರುವಾಗಿ ಅಂಗಲಿಂಗವೇ ಆಯ್ತು ನಿನ್ನಯ ಸಂಗದಿಂದಲೇ ಸೇವೆಗೈದು ಭಂಗವಾಯಿತು ಎನ್ನ ಮೋಹವು ಮಂಗಳಾಯಿತು ನನ್ನ ಮನವು. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗ ಮಹಿಮಾ ಗುರುವಾಗಿಸಿ. ನೀನು ಜನಿಸಿದೆ ಗರಗಪುರದೊಳಗೆ ಮಹತಾಯಿಯೊಳಗೆ ತನ್ನ ತಿಳಿಯುವ ಆಸೆ ಮನದೊಳಗೆ. ಮನದ ಮೈಲಿಗೆ ಕಳೆದು ಹೋಗಲು ನಾನು ಎನ್ನುವ ಅರ್ಥ ಬರೆಯಲು ಭಾನು ತೆರದಿ ಒಳವ ಸದ್ಗುರು ಸಿದ್ಧ ಗುರುವಿನ ಪಾದ ಪಿಡಿದೆ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗ ಮಹಿಮಾರೂಢ ಗುರುವಾಗಿ. ಬ್ರಹ್ಮನಿರುವನು ಜಗದ ತುಂಬೆಲ್ಲ ಅವನಿಲ್ಲದಿಲ್ಲ ಹಮ್ಮು ಅಳಿಯದೆ ತಿಳಿಯೇ ಕಳೆವಲ್ಲ. ಸುಮ್ಮನಾಗದು ತನಗೆ ಮುಕ್ತಿಯು ನೆಮ್ಮಿಸುತ್ತಿ ಗುರು ಶಾಸ್ತ್ರ ಯುಕ್ತಿಯು ಬೊಮ್ಮನರಿದು ಧನ್ಯರಾದೆವು ನಮ್ಮ ಗುರು ಶಿವಪುತ್ರ ದಯದಿ. ಮಂಗಲಂ ಶಿವಪುತ್ರ ಶಿವಯೋಗಿ ಮಹಾರಾಜ ಯೋಗಿ ತುಂಗ ಮಹಿಮಾರೂಢ ಗುರುವಾಗಿ. ತುಂಗ ಮಹಿಮಾರೂಢ ಗುರುವಾಗಿ ತುಂಗ ಮಹಿಮಾರೂಢ ಗುರುವಾಗಿ. श्री सद्गुरु सिद्धारूढ़ स्वामी महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु आनंद महाराज की जय. सकल साधु संत महाराज की जय. जय मंगलम जय नमः पार्वती शिव हर महादेव. ಧನ್ಯವಾದಮ್ಮ ಶ್ರುತಿ. ಆರಾಮಿರಿ.